ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ನಿಮ್ಗೀಗ ಎಲ್ಲಿ ನೋಡಿದ್ರು ಎಲ್ಲಿ ಹೋದ್ರು ಕೇಳಿ ಬರ್ತಿರುವಂತಹ ಒಂದೇ ಒಂದು ಹೆಸರು ಮಹಾಬಲ. ಹೌದು, ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಕರಾವಳಿ ಸಿನಿಮಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿರುವಂತಹ ಪಾತ್ರದ ಹೆಸರೇ ಮಹಾಬಲ. ಮಹಾಬಲ ಪಾತ್ರದಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ಭರ್ಜರಿಯಾಗಿ ರಂಜಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಪ್ರೀತಿಯ ಮಿತ್ರ ಸರ್. ಸೊ ಇಷ್ಟು ವರ್ಷಗಳ ಜರ್ನಿ, ಹತ್ತತ್ರ 25ಕ್ಕೂ ಹೆಚ್ಚು ವರ್ಷ ಆಗಿದೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು. 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೂ ಕೂಡ ಅದೇ ಸರಳತೆ, ಅದೇ ಅದ್ಭುತ ವ್ಯಕ್ತಿತ್ವವನ್ನು ಇವತ್ತಿಗೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲೆಲ್ಲೂ ಕೂಡ ಮಹಾಬಲ ಮಿತ್ರ ಅಂತ ಕೇಳಿ ಇಲ್ಲ ಇವರೊಂದು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ನಾನು ಅವ್ರನ್ನ ಹುಡ್ಕೊಂಡು ಬಂದಿದ್ದೀನಿ. ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕೇಳಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಮೊದಲಿಗೆ ನನ್ನ ಜೊತೆ ಶೀನು ಜಾರ್ಜ್ ಅಲಿಯಾಸ್ ಮಿತ್ರ ಸರ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ, ಭಾಳ ಖುಷಿಯಾಗಿದ್ದೀನಿ. ಸೂಪರ್ ಸರ್. ಮಹಾಬಲ ಎಲ್ಲಿ ಹೋದ್ರೂ ಕೂಡ ನಿಮ್ಮ ಪಾತ್ರದ ಬಗ್ಗೆ ಮಾತನಾಡ್ತಾರೆ. ಅದ್ಭುತವಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ, ಪಾತ್ರದೊಳಗೆ ಜೀವಿಸಿದ್ದಾರೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ನಾನು ಕೂಡ ಗಮನಿಸಿದೆ, ಒಂದಷ್ಟು ಜನ ನಿಮ್ಮನ್ನು ಇಲ್ಲಿ ಕೂಡ ಬಂದು ನಿಮ್ಮ ಪಾತ್ರದ ಬಗ್ಗೆ ಹೊಗಳ್ತಾ ಇದ್ರು, ಫೋಟೋಗಳು ತೆಕ್ಕೊಳ್ತಾ ಇದ್ರು. ಇದಕ್ಕಿಂತ ಗೆಲುವು ಇನ್ನೇನು ಬೇಡ ಅಂತ ಅನ್ಸುತ್ತೆ ಸರ್. ಏನು ಹೇಳಕ್ ಇಷ್ಟಪಡ್ತೀನಿ? ವೆರಿ 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 ಇಮೋಷನಲ್ ಮೂಮೆಂಟ್ ಇದು. ಯಾಕಂದರೆ ತುಂಬ ವರ್ಷಗಳ ನಂತರ, ಅಂದರೆ ನಾವು ಇದನ್ನು ಖುಷಿಪಟ್ಟಂಥವ್ರು, ಈ ಜನ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದು, ಜನ ನಮ್ಮನ್ನು ಮುತ್ಕೊಳ್ಳುವಂಥದ್ದು, ನಮ್ಮನ್ನು ಪ್ರೀತಿಸೋದು, ಮನೆ ಮಗನ ಥರ ನೋಡಿದಂಥವ್ರು. ಹೋಗ್ತಾ 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 ಅದೆಲ್ಲ ಕಮ್ಮಿಯಾಗಿ ಈ ಜೀವನೋತ್ಸಾಹ ಕುಂದಿ ಹೋದಾಗ ಏನಪ್ಪ ಕಲಾವಿದರಾಗಿ ನಮ್ಮದು ಅಚೀವ್ಮೆಂಟ್ ಏನೂ ಇಲ್ವಲ್ಲ, ಈ ಜನ್ಜಿಗಳಿಗೆ ನಾವು ಕನೆಕ್ಟ್ ಆಗ್ತಾ ಇಲ್ವಲ್ಲ. ನನ್ನನ್ನು ನೋಡ್ತಾ ಇದ್ದಂಥವ್ರೆಲ್ಲ ಈಗ ವಯಸ್ಸಾಗಿದ್ದಾರೆ, ನನ್ನ ಏಜಿನವರು ಇದ್ದಾಗ ಅಥವಾ ಮದುವೆ ಆ ಸಿನಿಮಾ ಉತ್ಸಾಹನ ಕಳ್ಕೊಂಡಿದ್ದಾರೆ. ಈಗಿನ ಜನ್ರೇಷನ್ಗೆ ನಾನು ಹೆಂಗೆ ಕನೆಕ್ಟ್ ಆಗಲಿ ಅನ್ನೋ ಒಂದು ಕ್ವಶನ್ ಮಾರ್ಕ್ ನನಗೆ ಯಾವತ್ತೂ ಕೂಡ ಕಲಾವಿದರಾಗಿ ಕಾಡ್ತಾ ಇತ್ತು. ಈ ಮಹಾಬಲ ಪಾತ್ರ ನನ್ನ ಜೀವನಕ್ಕೆ ದೊಡ್ಡ ಒಂದು ಮಹಾಬಲವನ್ನೇ ತುಂಬಿದೆ. ಜನ ನನ್ನನ್ನು ಅಷ್ಟು ಮತ್ತೆ ಇಷ್ಟಪಡೋಕ್ಕೆ ಶುರು ಮಾಡಿದ್ದಾರೆ. ಒಂದು ಪಾತ್ರವಾಗಿ ನನ್ನನ್ನು ಆವರಿಸ್ಕೊಂಡಿದ್ದಾರೆ. ಅವರ ಮನೆಯಲ್ಲಿ ಒಬ್ಬರಾಗಿ, ಅವರ ಊರಲ್ಲಿ ಒಬ್ಬನಾಗಿ, ಅವರ ಗ್ರಾಮದಲ್ಲಿ ಒಬ್ಬನಾಗಿ ನನ್ನನ್ನು ಸ್ವೀಕಾರ ಮಾಡಿದ್ದಾರೆ. ಎಲ್ಲೆಲ್ಲೋ ಒಂದು ಪಾತ್ರವಾಗಿ ಅದು ಕಾಣದೆ, ಅದೊಂದು ಭಾವನೆಯಾಗಿ. ಮಹಾಬಲನ ಪಾತ್ರ ಒಂದು ಪಾತ್ರ ಅಲ್ಲ, ಅದೊಂದು ಇಮೋಷನ್ ಆಗಿ ಕನ್ವರ್ಟ್ ಆಗಿದೆ. ಇದಕ್ಕೋಸ್ಕರ ತುಂಬ ವರ್ಷದ ಒಂದು ಕನಸಿತ್ತು ನಂದು. ಆ ಕನಸು ಈ ಮಹಾಬಲನ ಪಾತ್ರದ ಮೂಲಕ, ಕರಾವಳಿ ಮೂಲಕ ನೆರವೇರಿದೆ. ಅದಕ್ಕೆ ವೆರಿ ವೆರಿ ಥ್ಯಾಂಕ್ಫುಲ್ ಟು ಗಾಡ್. ಸೂಪರ್. 2003ರಿಂದ ಶುರುವಾದ ಜರ್ನಿ ಇವತ್ತಿಗೂ ಕಂಟಿನ್ಯೂ ಆಗ್ತಾ ಇದೆ. ಆದರೆ ಮಧ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿರುಕು ಉಂಟಾಗುತ್ತೆ, ದೊಡ್ಡ ಮಟ್ಟದಲ್ಲಿ ನೋವು ಅನುಭವಿಸ್ತೀರಾ. 2017ರಿಂದ 2020ರವರೆಗೆ ಯಾರು ಕಂಡಿರದ ಸಮಸ್ಯೆಗಳನ್ನು ಜೀವನದಲ್ಲಿ ಕಾಣ್ತೀರಾ. ಏನಾಗಿತ್ತು ಸರ್? ಭಾಳ ಎಲ್ಲವೂ ಚೆನ್ನಾಗಿತ್ತು. ನಾನು ಕಾಮಿಡಿ ಅಥವಾ ಪೋಷಕ ನಟನಾಗಿ ಅಭಿನಯಿಸ್ತಾ ಇದ್ದಾಗ ಕೈ ತುಂಬ ದುಡ್ಡು ಬರ್ತಾಯಿತ್ತು. ಬಿಸ್ನೆಸ್ಸು ಭಾಳ ಚೆನ್ನಾಗಿ ನಡೀತಾ ಇತ್ತು. ಒಳ್ಳೆ ಸ್ನೇಹಿತರ ತಂಡ ಇತ್ತು. ಮಿತ್ರ ಹಾಲಿಡೇಸ್, ಮಿತ್ರ ಎಂಟರ್ಟೈನರ್ಸ್ ಅನ್ನೋ ಸಂಸ್ಥೆ ಭಾಳ ಚೆನ್ನಾಗಿ ನಡೀತಾ ಇತ್ತು. ವೆಡ್ಡಿಂಗ್ಸ್, ಇವೆಂಟ್ಸ್ ಎಲ್ಲವೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸಾಕಷ್ಟು ರೆಸಾರ್ಟ್ಗಳನ್ನು, ಹೋಟೆಲ್ಗಳನ್ನು ಬಾಡಿಗೆ ಪಡ್ಕೊಂಡು 100-125 ಜನ ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡ್ತಾಯಿದ್ದೆ. ಭಾಳ ಚೆನ್ನಾಗಿ ಬದುಕಿದ್ದೆ, ಮನೆ ಕಟ್ಟಿದ್ದೆ, ಮಕ್ಕಳನ್ನು ಚೆನ್ನಾಗಿ ಓದಿಸಿದೆ, ಒಬ್ಬ ರಾಯಲ್ ಆಗಿ ಜೀವನ ಮಾಡ್ತಾಯಿದ್ದೆ. ಕಲಾವಿದರಾಗಿ ಒಳ್ಳೆ ಹೆಸರಿತ್ತು. ಈ ಸಂದರ್ಭದಲ್ಲಿ ನಾನೊಂದು ಪ್ರೊಡಕ್ಷನ್ ಮಾಡ್ತೀನಿ. ಒಂದು ಒಳ್ಳೆ ಚಿತ್ರ, ರಾಗ ಅನ್ನೋ ಚಿತ್ರದಲ್ಲಿ ನಾನೇ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೋತೀನಿ. ತುಂಬ ಜನರಿಗೆ ಇಷ್ಟವಾದಂಥ ಸಿನಿಮಾ. ಬಟ್ ಅದು ಆರ್ಥಿಕವಾಗಿ ನನಗೆ ದೊಡ್ಡ ಒಂದು ಏಟನ್ನು ಕೊಡುತ್ತೆ. ಒಬ್ಬ ಆರ್ಥಿಕವಾಗಿ ನಾನು ಮುಗ್ಗರಿಸಿದಾಗ ನನ್ನ ಫ್ರೆಂಡ್ಶಿಪ್ಗಳು ದೂರ ಆಗುತ್ತೆ. ನನ್ನನ್ನು ಒಬ್ಬ ಕರಪ್ಟ್, ಅದನ್ನು ಬ್ಯಾಂಕ್ ಕರಪ್ಟ್, ಅವನು ಸ್ವಲ್ಪ ದೊಡ್ಡ ಸಾಲಗಾರ ಆದ ಇನ್ನು ಅವನು ಎದ್ದೇಳಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾತಾಯಿತು. ಶತ್ರುಗಳು ಹಿತಶತ್ರುಗಳಾದರು, ಮಿತ್ರರು ಹಿತಶತ್ರುಗಳಾಗ್ಬಿಟ್ರು. ದೊಡ್ಡ ಬಳಗ ಹೋಗಿ ನನಗೆ ನಾನೊಬ್ಬ ಏಕಾಂಗಿ ಅನ್ನೋ ಒಂದು ಫೀಲಿಂಗನ್ನು ನನಗೆ ಕ್ರಿಯೇಟ್ ಮಾಡಿಬಿಡ್ತು. ಮುಗಿದೇ ಹೋಯಿತು ನನ್ನ ಜೀವನ ಅನ್ನೋದು ಒಂದು ಆಗಿತ್ತು. ಆಮೇಲೆ ರಾಗ ಆದಮೇಲೆ ಪರಸಂಗ ಅನ್ನೋ ಚಿತ್ರದಲ್ಲಿ ನಾನು ನಾಯಕನಾಗಿ ನಟಿಸ್ತೀನಿ. ಅದು ಕೂಡ ಬಾಕ್ಸ್ ಆಫೀಸಲ್ಲಿ ದೊಡ್ಡ ಒಂದು ಕಲೆಕ್ಷನ್ಸನ್ನು ಕಾಣುತ್ತೆ. ಎರಡು ಚಿತ್ರದಲ್ಲಿ ನಾಯಕನಾದ ತಕ್ಷಣ, ನಿರ್ಮಾಪಕನಾದ ತಕ್ಷಣ ನನಗೆ ಮೊದಲು ಮಾಡ್ತಾ ಇದ್ದಂಥ ಹಾಸ್ಯ ಪಾತ್ರಗಳನ್ನು ಅಥವಾ ಒಂದು ಈ ಪೋಷಕ ಕಲಾವಿದರ ಪಾತ್ರಗಳನ್ನು ಕರೆಯೋದಕ್ಕೆ
ಸ್ಟಾಪ್ ಮಾಡಿದೆ. ಅದು ಮಾಡ್ತಾ ಇಲ್ಲ ಅವರು, ಮಾಡಲ್ವಂತೆ ಅನ್ನೋ ಒಂದು ವದಂತಿ ಗೊತ್ತಿಲ್ದಂಗೆ ಹಬ್ಬಿಡ್ತು. ಮಿತ್ರ ಅವರು ತುಂಬ ಕಾಸ್ಟ್ಲಿ ಅಂತೆ, ನಿರ್ಮಾಪಕರಾಗಿದ್ದಾರೆ, ಇದು ಹೀರೋ ಆಗಿದ್ದಾರೆ, ಇನ್ನು ಪೋಷಕ ಪಾತ್ರ ಮಾಡಲ್ಲ ಅನ್ನೋ ಒಂದು ವದಂತಿ ಹಬ್ಬಿಡ್ತು. ಹಾಗಾಗಿ ನನ್ನನ್ನು ಹೆಚ್ಚು ಕಮ್ಮಿ ಒಂದು 7 ವರ್ಷ ನೈಪಥ್ಯಕ್ಕೆ ತಳ್ಳಿಬಿಡ್ತು. ಈ ಕಡೆ ನಾನು ಕಟ್ಟಿದಂಥ ಬಿಸ್ನೆಸ್ಗಳು ನನಗೆ ಕೈ ಕೊಡ್ತು. ನನ್ನ ಮಾತುಗಳನ್ನು ಉಳಿಸ್ಕೊಳ್ಳೋದಕ್ಕಾಗಿಲ್ಲ, ದೊಡ್ಡ ಸಾಲಗಾರನಾಗಿ ಹೊರಹೊಮ್ಮಿದೆ. ಈ ಕಡೆ ಒಳ್ಳೆ ಫ್ರೆಂಡಾಗಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದವನು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಿಲ್ಲ. ಯಾರಿಗೂ ಹೇಳ್ಕೊಳಕ್ಕಾಗದೆ, ನನಗೂ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ತುಂಬ ಒಂದು ಅಂತರ್ಮುಖಿಯಾಗಿ ಭಾಳಷ್ಟು ನೋವನ್ನು ಪಟ್ಟಂಥ ಕಾಲ ಅದು. ಯಾರೂ ಇರಲಿಲ್ಲ. ಬಹುತೇಕ ಒಂದು 3-4 ಜನ ನನಗೆ ನೆನೆಸ್ಕೊಳ್ಳೇಬೇಕು. ಆ ಟೈಮಲ್ಲಿ ನನಗೆ ಸಹಾಯ ಮಾಡಿದಂಥ ವಾಸಣ್ಣ ಆಗಿರ್ಬೋದು, ರಾಹುಲ್ನ ಕೂಡ ಆಗಿರ್ಬೋದು, ತಿಬ್ಬಾದೇವಿ ಟೆಂಟ್ ಹೌಸ್ನ ಕೃಷ್ಣಣ್ಣ ಆಗಿರ್ಬೋದು, ಮಹಾದೇವ್ ಸರ್, ನೈಸ್ ಸಂಸ್ಥೆಯ ಮಹಾದೇವ್ ಸರ್ ಆಗಿರ್ಬೋದು. ಮಿತ್ರ ಇವತ್ತೆಲ್ಲ ನಾಳೆ ಎದ್ದು ಬರ್ತಾನೆ, ಅವನು ಎಲ್ಲವನ್ನೂ ಸೇರಿಸಿ ಸರಿ ಮಾಡ್ತಾನೆ ಅನ್ನೋ ಧೈರ್ಯ ಅವರಲ್ಲಿತ್ತು. ಆಮೇಲೆ HM ಕೃಷ್ಣಮೂರ್ತಿಯವರು ಒಂದು ನಡೀತಾ ಇದ್ದ ರಿಸಾರ್ಟನ್ನು, ಅಂದರೆ JK ಅವರು ರಿಸಾರ್ಟನ್ನು ನನ್ನ ಕೈಯಲ್ಲಿ ಕೊಟ್ಟರು. ನಮಗೆ ನಾವು ಆಲ್ರೆಡಿ ತೊಂದರೆಗಳಿರೋ ಕಾರಣ ಒಂದು ತೊಂದರೆಗೆ ಇನ್ನೊಂದು ತೊಂದರೆ ಹಾಳಾಗ್ತಾ ಹೋಗ್ತಾ ಇರುತ್ತೆ. ಅದು ನನಗೆ ಸರಿಕಟ್ಟಾಗಿ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಹೋದ ಕಡೆ ಎಲ್ಲ ಪಾತಾಳವೇ ಸೃಷ್ಟಿ ಆಗ್ತಾಯಿತ್ತು ನನಗೆ. ಅಂದರೆ ನನಗೆ ಕಲಾವಿದ ಅನ್ನೋ ಒಂದು ಹೆಸರು, ಮೊದಲು ಬಿಸ್ನೆಸ್ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ ಒಂದು ಹೆಸರು. ಈಗ ಅದನ್ನು ಮೇಂಟೈನ್ ಮಾಡೋಕ್ಕಾಗದ ರೀತಿಯಲ್ಲಿ ಭಾಳ ಒಂದು ಡೋಲಾಯನಮಯ ಪರಿಸ್ಥಿತಿ ಸಿಗ್ತಿದೆ. ವಾಟ್ ನೆಕ್ಸ್ಟ್? ನಾನು ಸುಮ್ಮನೆ ಕೂತವನಲ್ವೇ ಅಲ್ಲ, ಏನಾದರೂ ಕೆಲಸಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿತ್ವ ನಾನು. ಸಿನಿಮಾದಲ್ಲಿ ಸೀರಿಯಲಲ್ಲಿ ಅಭಿನಯಿಸೋದಕ್ಕೆ ಸಾಕಷ್ಟು ಅವಕಾಶಗಳು ಬಂದರೆ ಸೀರಿಯಲ್ಗೆ ಮತ್ತೆ ಹೋಗ್ಬೇಕಾ? ಸೀರಿಯಲ್ ಹೋಗ್ಬೇಕು, ನಾವು ಸೀರಿಯಲಿಂದಲೇ ಬಂದಂಥವ್ರು. ಇಷ್ಟು ಬೇಗ ಬೇಕಾ ಸೀರಿಯಲ್? ನಾನು ಸಿನಿಮಾದಲ್ಲಿ ನನ್ನ ಅದೃಷ್ಟ ಮುಗಿದೋಯ್ತು ಅನ್ನೋ ಎಲ್ಲ ಪ್ರಶ್ನೆಗಳು ನನ್ನ ಕಾಡ್ತಾಯಿತ್ತು. ಎಲ್ಲರೂ ಕೈ ಬಿಟ್ಟಾಗ ಕೆಲವು ಜನರು ದೇವರು ಕಳಿಸ್ಕೊಡ್ತಾರಂತೆ. ಆ ರೀತಿ ಸಾಕಷ್ಟು ಅವಕಾಶಗಳು ಮತ್ತೆ ನನ್ನನ್ನು ಹುಡ್ಕೊಳ್ಳೋಕೆ ಬಂದವು. ಈಗ ನನ್ನ ಇವೆಂಟ್ ಫೀಲ್ಡಲ್ಲಿ, ಮಿತ್ರ ವೆಡ್ಡಿಂಗ್ಸ್ ಆ್ಯಂಡ್ ಇವೆಂಟ್ಸ್ ಫೀಲ್ಡಲ್ಲಿ, DS ಬ್ಯಾಕ್ಸ್ನ ದಯಾನಂದ್ ಸರ್ ನನ್ನ ಒಂದು ಕಾನ್ಸೆಪ್ಟು ಮಂತ್ರಮಾಂಗಲ್ಯ, ಕುವೆಂಪುರವರ ಕಾನ್ಸೆಪ್ಟಲ್ಲಿ ಒಂದು ಬ್ಯೂಟಿಫುಲ್ ಜಾಗವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಜೀವನ ಮಾಡೋದಕ್ಕೆ ಅದೇ ನನಗೆ ಸಾಕಾಯಿತು. ಆದರೆ ಕಲಾವಿದರಾಗಿ ನಾನೊಬ್ಬ ದಿವಸ ಕೊರಗ್ತಾ ಇದ್ದಂಥವರಾಗಿದ್ದೆ. DS ಬ್ಯಾಕ್ಸ್ನ ದಯಾನಂದ್ ಅವರು ನನಗೆ ನಾನು ಹೇಳಿದಂಥ ಕಾನ್ಸೆಪ್ಟನ್ನು ಇಷ್ಟಪಟ್ಟು ಅವರ ಜಾಗದಲ್ಲಿ ಮಂತ್ರಮಾಂಗಲ್ಯ ಅನ್ನೋ ಕಾನ್ಸೆಪ್ಟನ್ನು ರೆಡಿ ಮಾಡೋಕ್ಕೆ ಈ ಕೆಲಸಗಳು ನಡೀತಾ ಇದೆ. ಹೌದು, ಒಂದು ಇವೆಂಟ್ ಪರ್ಸನ್ ಆಗಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಇದೆಲ್ಲವೂ ಸಿಕ್ಕಿದ್ರು ಕೂಡ ಲಾಸ್ಟ್ ಮನೆಗೆ ಬಂದು ಕನ್ನಡಿಯಲ್ಲಿ ಮುಖ ನೋಡಿದಾಗ ನೀನು ಕಲಾವಿದನಾಗಿ ಏನು ಮಾಡಿದ್ಯಾ ಅನ್ನೋ ಒಂದು ಪ್ರಶ್ನೆ ನನ್ನ ಕಾಡ್ತಾ ಇದೆ. ಸುಮಾರು ದಿವಸ ಕಣ್ಣಂಚಲ್ಲಿ ನೀರು ಹಾಕ್ಕೊಂಡೆ ನಾನು ಮಲಗಿದಂಥ ದಿನಗಳು ಇದ್ದೇ ಇದೆ. ನಾನು ಏನು ಮಾಡಿದ್ದೀನಿ, ಏನು ತಪ್ಪೇನು ಮಾಡಿದ್ದೀನಿ, ನನಗೆ ಯಾಕೆ ಅವಕಾಶಗಳು ಸಿಗ್ತಾ ಇಲ್ಲ? ಈ ಮಧ್ಯದಲ್ಲಿ 2003ರಲ್ಲಿ ನನಗೆ ಹೊಂಬಾಳೆ ಸಂಸ್ಥೆಯಿಂದ ಒಂದು ಕರೆ ಬರುತ್ತೆ. ಭಾಳ ಖುಷಿ ಆಗ್ತದೆ. ಸಂತೋಷ್ ಆನಂದರಾಮ್ ಅವರ ನಿರ್ದೇಶನದ ಜಗಣ್ಣ ಅವರ ಸಿನಿಮಾ, ಭಾಳ ಇಷ್ಟದ ಕಲಾವಿದರು. ಜಗ್ಗೇಶ್ ಅವರ ಸಿನಿಮಾ ರಾಘವೇಂದ್ರ ಸ್ಟೋರ್ಸಲ್ಲಿ ಒಂದು ವಿಶೇಷವಾದ ಪಾತ್ರ ಇದೆ, ನೀವು ಮಾಡಬೇಕು ಅಂತೇಳಿ ಹೇಳ್ತಾರೆ. ಆ ಪಾತ್ರಕ್ಕೋಸ್ಕರ ತುಂಬ ದೊಡ್ಡ ಹೋರಾಟ ನಡೀತಾ ಇತ್ತು. ನಾನು ಮಾಡಬೇಕು ಅಂತ ಇನ್ನೊಬ್ಬರು, ನಾನು ಮಾಡಬೇಕು ಅಂತ ಇನ್ನೊಬ್ಬರು, ತುಂಬ ಕಾಂಪಿಟೇಷನ್ ಇತ್ತು. ಆದರೆ ವಿಜಯ್ ಕಿರಗಂದೂರವರು ಇಲ್ಲ, ಇದು ನಮ್ಮ ಜಾಣೇಶನೇ ಮಾಡಬೇಕು. ಸಣ್ಣ ವಯಸ್ಸಲ್ಲಿ ನಾನು ಆ ಸಿರಿಲಲ್ಲಿ ಅವ್ರು ನನ್ನನ್ನು ಭಾಳ ಇಷ್ಟಪಡ್ತಾ ಇದ್ದಂತೆ. ಆ ಪಾತ್ರ ಕೊಟ್ಟರು ನನಗೆ, ಚೆನ್ನಾಗಿ ನನ್ನ ನೋಡಿಕೊಂಡ್ರು. ಮತ್ತೆ ನನ್ನ ಸಿನಿಮಾ ಸಹ ಪುಟಿದು ಹೇಳ್ತು. ಕೋಗಿಲೆ ಪಾತ್ರನ ಜನ ಅಪ್ರಿಷಿಯೇಟ್ ಮಾಡಿದ್ರು. ಸುಮಾರು ಅವಾರ್ಡ್ಗಳಿಗೆ ಅದು ನಾಮಿನೇಟ್ ಆಯಿತು. ಮತ್ತೆ ಪುನಃ ಲೈಮ್ಲೈಟಿಗೆ ಬರುವಂಥ ಒಂದು ಅವಕಾಶ ನನಗೆ ಸಿಕ್ತು. ಮತ್ತು ನನಗೆ ಸಾಲು ಸಿನಿಮಾಗಳು ನನ್ನನ್ನು ಹುಡ್ಕೊಂಬಂದು ಪುನಃ ರಿದಮ್ಗೆ ನಾನು ವಾಪಸ್ಸಾದೆ. ಭಾಳ ಅಚಾನಕ್ಕಾಗಿ ನಾನು ಇದು ಯಲಾಕುನ್ನಿ ಅನ್ನೋ ಸಿನಿಮಾ ಶೂಟಿಂಗಲ್ಲಿ ಇರೋ ಟೈಮಲ್ಲಿ ಫೋನ್ ಬರುತ್ತೆ, ಸರ್ ಒಂದು ನಿಮ್ಮನ್ನು ಮೀಟ್ ಮಾಡಬೇಕು ಅಂತೇಳಿ. ಬನ್ನಿ ಸರ್ ಅಂತೇಳಿ ನಾನು ಒಂದು JK ಗ್ರ್ಯಾಂಡ್ ಅರೇನಾದಲ್ಲಿ ಇದ್ದೀನಿ. ಬಂದು ಕೂತರು. ನಾವು ಒಬ್ಬರು ಬರ್ತಾರೆ ಅಂದ್ಕೊಂಡು ಒಂದು ಟೀಮ್ ಫುಲ್, 2 ಕಾರ್ ಫುಲ್ ತುಂಬ ಜನ ಬಂದಿದ್ದಾರೆ. ಗುರುದತ್ ಗಾಣಿಗವರು,
ರವಿ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು ಕ್ಯಾಮ್ರಾಮನ್ ಟೀಮೆಲ್ಲ ಬಂದು ದೊಡ್ಡದಾಗಿ ಕೂತ್ಕೊಂಡು ನನಗೆ ಒಂದು 2 ಅವರ್ಸ್ ಕತೆ ನಾನು ಎಡಿಟ್ ಮಾಡಿದೆ. ಈ ಕತೆ ಕೇಳಿ ಸರ್ ನೀವು. ಕತೆ ಕೇಳ್ತಾ ಇದ್ದಾಗ ಯಾವ ಪಾತ್ರಕ್ಕೋಸ್ಕರ ನನ್ನನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಾಗಿಲ್ಲ. ಕತೆ ಭಾಳ ಅದ್ಭುತವಾಗಿತ್ತು. ಅದ್ಭುತ ಅಂತ ಹೇಳಿದ್ರೆ ನನಗೆ ಅವ್ರ ಕತೆ ಹೇಳಿದಂಥ ರೀತಿ ಒಂದು ಸಲ ಮಂಗಳೂರು, ಉಡುಪಿ, ಕುಂದಾಪುರ, ಬ್ರಹ್ಮಾವರ ಎಲ್ಲವನ್ನೂ ನೋಡ್ಕೊಂಡು ಬಂದಷ್ಟು ನನಗೆ ಖುಷಿಯಾಗುತ್ತೆ. ಬಟ್ ಮನಸ್ಸಲ್ಲಿ ಯಾವ ಪಾತ್ರ ನನಗೆ ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಾನು ಕಥೆಯೆಲ್ಲ ಆದಮೇಲೆ ಭಾಳ ಬೆರಗುಗಣ್ಣಲ್ಲಿ ಭಾಳ ಉತ್ಸಾಹದಲ್ಲಿ ಕೇಳಿದೆ ಸರ್, ಯಾವ ಪಾತ್ರ ಸರ್? ಸರ್, ಮಹಾಬಲ ಅನ್ನೋ ಪಾತ್ರ. ಮಹಾಬಲ ಅನ್ನೋ ಪಾತ್ರ ಸಿನಿಮಾದ ಬ್ಯಾಕ್ ಬೋನ್. ಮಹಾಬಲನ ಕನಸೇ ಕರಾವಳಿ. ನನಗೆ ನೋಡಿ ಈಗಲೂ ಕೂಡ ಅಷ್ಟು ರೋಮಾಂಚನ ಆಗ್ಬಿಡ್ತದೆ. ದೇವರು ನನ್ನನ್ನು ಕೈ ಬಿಟ್ಟಿಲ್ಲ. ಯಾರೋ ಒಬ್ಬರು ನನ್ನನ್ನು ಯೋಚನೆ ಮಾಡಿದ್ದಾರೆ, ನನಗೋಸ್ಕರ ಒಂದು ಪಾತ್ರವನ್ನು ಬರೆದಿದ್ದಾರೆ. ಅವ್ರು ಬರೆದ ಪಾತ್ರಕ್ಕೆ ನನ್ನನ್ನು ಚೂಸ್ ಮಾಡಿದ್ದಾರೆ. ನನಗೆ ಫಿಗರ್ ಕ್ರಾಸ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಈ ಪಾತ್ರ ಬೇರೆ ಯಾರಿಗೂ ಹೋಗದೇ ಇರಲಿ, ನನ್ನ ಕೈ ತಪ್ಪದೇ ಇರಲಿ ಅನ್ನೋ ಒಂದು ನಾನು ಫಿಕ್ಸೇಷನ್ ಮಾಡಿಕೊಂಡು ನಾನು ಕಾಯ್ತಾ ಕೂತೆ. ನಾನು ಹೇಳಿದಷ್ಟೇ ಸರ್, ಈ ಸಿನಿಮಾದಲ್ಲಿ ನಾನು ಇರ್ತೀನಿ, ನಾಟ್ ಆ್ಯಸ್ ಅನ್ ಆರ್ಟಿಸ್ಟ್, ನಿಮ್ಮ ಟೀಮ್ ಮೆಂಬರ್ ಆಗಿರ್ತೀನಿ ನಾನು. ಎನಿ ಟೈಮ್, ಯಾವ ಟೈಮ್, ಎಷ್ಟು ರಾತ್ರಿ 12 ಗಂಟೆಗೆ ಕರೆದ್ರು ಕೂಡ ಇದಕ್ಕೋಸ್ಕರ ಡೆಡಿಕೇಟ್ ಮಾಡ್ತೀನಿ. ಇದಕ್ಕೆ ನಿಮ್ಗೆ ಏನೆಲ್ಲ ಕೇಳ್ತೀರಿ ನೀವು ನಾನು ನೋಡಿದ್ದೀರಿ. ಕ್ಲೀನ್ ಶೇವ್ಡ್ ಪರ್ಸನ್. ನಾನು ದಿವಸ ಬಣ್ಣ ಎಲ್ಲ ಹಾಕ್ಕೊಂಡು ನಾನು ಹೆಂಗಾಗಿ ಕಾಣ್ತಾ ಇದ್ದೀನಿ. ಕಪ್ಪಗಿದ್ರು ಸೌಂದರ್ಯ ಪ್ರಜ್ಞೆ ಭಾಳ ಜಾಸ್ತಿ ಇದೆ. ನಾನು ತುಂಬ ಪ್ರೀತಿ ಮಾಡಿ. ಇಲ್ಲ ಸರ್, ನೀವು ಬಿಳಿ ಗಡ್ಡ ಬಿಡಬೇಕು. ಅಯ್ಯೋ, ಮನಸ್ಸಿಗೆ ನಾನು ಬಿಸ್ನೆಸ್ ಲೈನಲ್ಲಿ ಇದ್ದೀನಿ, ನಾನು ಚೆನ್ನಾಗಿ ಕಾಣಿಸ್ಕೋಬೇಕು. ಆಯ್ತು ಸರ್, ಇನ್ನೂ ಸ್ವಲ್ಪ ಡಾರ್ಕ್ ಆಗಬೇಕು. ಆಯ್ತು ಸರ್. ಎಲ್ಲ ನನ್ನ ಪ್ರಿಪೇರ್ ಮಾಡಿ ಕತೆ ಎಲ್ಲ ಕೊಟ್ಟು ಡೈಲಾಗ್ಸ್ ಎಲ್ಲ ಕೊಟ್ಟು ಈ ಪಾತ್ರಕ್ಕೆ ನನ್ನನ್ನು ಸಿದ್ಧಗೊಳಿಸಿ ನಾನು ಕೂಡ ಮಾನಸಿಕವಾಗಿ ಸಿದ್ಧ ಆದೆ. ಮಹಾಬಲನ ಹೋಲುವಂಥ ಸುಮಾರು ಜನರನ್ನು ಅಬ್ಸರ್ವ್ ಮಾಡಿದೆ. ಬಾರ್ಗಳಲ್ಲಿ, ಜಾಗಗಳಲ್ಲಿ ಕಡಲೆ ಮಾರುವಂಥವ್ರು ಇವರೆಲ್ಲರನ್ನೂ ಕೂಡ ನಾನು ಅಬ್ಸರ್ವ್ ಮಾಡೋ ಒಂದು ಮ್ಯಾನರಿಸಮನ್ನು ನಾನು ಕಟ್ಕೊಂಡು. ಬಟ್ ಇದು ನಾನು ಯಾವುದೇ ಮ್ಯಾನರಿಸಮನ್ನು ಮಾಡಬೇಕಾಗಿಲ್ಲ. ಆಲ್ರೆಡಿ ಗುರುದತ್ ಗಾಣಿಗ ಅವರು ಈ ಪಾತ್ರ ಹೀಗೇ ಇರಬೇಕು, ಹಿಂಗೇ ನಡಿಬೇಕು, ಇಷ್ಟೇ ಹೆಜ್ಜೆ ಇಡಬೇಕು, ಇಷ್ಟೇ ತೂಗಬೇಕು ಅನ್ನೋದು ಬರೆದಿದ್ರು ನನಗೆ. ಹಾಗಾಗಿ ನಾನು ತುಂಬ ಕುಸರಿ ಕೆಲಸ ಮಾಡುವಂಥ ಕೆಲಸ ಏನಿರಲಿಲ್ಲ. ಜಸ್ಟ್ ಒಂದು ಡೈರೆಕ್ಟರ್ ಮುಂದೆ ನಾನು ನಿಂತ್ಕೋಬೇಕಾಗಿತ್ತು, ಅವ್ರ ಮುಂದೆ ನಾನು ಸರೆಂಡರ್ ಆಗಬೇಕಾಗಿತ್ತು, ಕಲಾವಿದನಾಗಿ, ಮಹಾಬಲನಾಗಿ. ನಾನು ಸರೆಂಡರ್ ಆದೆ. ಫಸ್ಟ್ ಡೇನೇ ಅಲ್ಲಿ ಡೈರೆಕ್ಷನ್ ಟೀಮಲ್ಲಿ ಒಂದು ಡಿಸ್ಕಷನ್ ಇತ್ತಂತೆ. ಇಲ್ಲ, ನೀವು ಮಿತ್ರವ್ರನ್ನ ಹಾಕೊಂಡಿದ್ದೀರಿ. ಆಮೇಲೆ ಗೊತ್ತಾ, ಈಗ ಹೇಳ್ತಾರೆ ಸಾರಿ ಸರ್ ಈಗ ಎಲ್ಲ ಫ್ರೆಂಡ್ಸ್ ಹೇಳ್ತಾರೆ ನಮಗೆ, ನಮ್ಮ ಆಸಿದ್ ಸರ್ ಅವರು ಕಾಮಿಡಿ ಝೋನರ್ ಅವ್ರು ಹೇಳಿದಂತ. ಇಲ್ಲ, ನಿಮ್ಗೆ ಗೊತ್ತಿಲ್ಲ, ಮಿತ್ರ ಅವ್ರು ಏನು ಪೊಟೆನ್ಷಿಯಲ್ ಅಂತ ಯಾರಿಗೂ ಅವ್ರು ನಾವು ಬಳಸ್ಕೊಂಡಿಲ್ಲ ಅಷ್ಟೇ. ನಾವು ಇಂಡಸ್ಟ್ರಿ ನಾವು ಬಳಸ್ಕೊಂಡಿಲ್ಲ. ಈ ಸಿನಿಮಾದಿಂದ ನೋಡಿ, ಈ ಮಹಾಬಲನ ಪಾತ್ರ ಗೆದ್ದರೆ ಸಿನಿಮಾ ಗೆದ್ದ ಹಾಗೆ ಅನ್ನೋದು ನಾನು ಅದಕ್ಕೋಸ್ಕರ ಡೆಡಿಕೇಟ್ ಮಾಡಿದೆ. ಫಸ್ಟ್ ಡೇನೇ ನಾನು ನನ್ನ ಬಿಳಿ ಕೂದಲು, ಗಡ್ಡ, ಆ ಪಂಚೆ ಎಲ್ಲ ಹಾಕೊಂಡು ಹೋದ ತಕ್ಷಣ ನಾನೊಬ್ಬ ಅಲ್ಲಿಯ ಮಂಗಳೂರಿನ ಜನಸಾಮಾನ್ಯ ನಂತರ ನಾನು ಕಂಡುಬಿಟ್ಟೆ. ಖುಷಿ ಆಯಿತು. ಅವ್ರ ಮುಖದಲ್ಲಿ ಭಾಳ ಖುಷಿಯನ್ನು ನಾನು ಕಣ್ಣಲ್ಲಿ ನಾನು ಕಂಡೆ, ಇಡೀ ಟೀಮಲ್ಲಿ ಕಂಡೆ. ಫಸ್ಟ್ ಶಾಟ್ ಆದ ತಕ್ಷಣ ಒಂದು ಚಪ್ಪಾಳೆ ಬಿತ್ತು. ಬಹುಶಃ ನನ್ನ ಸಿನಿ ಜರ್ನಿಯಲ್ಲಿ ಪ್ರತಿ ಸೀನಿಗೂ ಚಪ್ಪಾಳೆ ತಗೊಂಡಂಥ ಸಿನಿಮಾ ಇದು. ಕೆಲವು ಸಿನಿಮಾಗಳಲ್ಲಿ ಒಂದೊಂದು ಸೀನಿಗೆ ಒಂದು ಚಪ್ಪಾಳೆ, 2 ಅಥವಾ ಮ್ಯಾಕ್ಸಿಮಮ್ ಅಂದರೆ 3. ನಾನು ಮಾಡಿದಂಥ ಪ್ರತಿ ಸೀನಿಗೂ ಕೂಡ ಚಪ್ಪಾಳೆ. ನಾನು ಮಾಡಿದಂಥ ಪ್ರತಿ ಸೀನಲ್ಲೂ ಕೂಡ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಕ್ಯಾಮರಾಮ್ಯಾನು, ಈ ಟೀಮು, ಆ ಮೇಕಪ್ ಎಲ್ಲರೂ ಕೂಡ ಬೆರಗುಗಣ್ಣಿಂದ ನೋಡ್ತಾ ಇದ್ದಿತ್ತದು. ಅವ್ರ ಮುಖದಲ್ಲಿ ಇದ್ದಂಥ ಒಂದು ಇಮೋಷನ್ ನೋಡಿದಾಗ ಇಲ್ಲ, ಇದು ಖಂಡಿತ ವರ್ಕ್ ಆಗ್ತದೆ, ಇಲ್ಲಿ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ ಖಂಡಿತ ವರ್ಕ್ ಆಗುತ್ತೆ. ನನ್ನ ಜವಾಬ್ದಾರಿಯನ್ನು ಮತ್ತೆ ಜಾಸ್ತಿ ಕಲಾವಿದರಿಗೆ ಸಹಜವಾಗಿ ಬರುವಂಥ ಕೆಲವು ಗರ್ವ, ಅಹಂಕಾರ ಇದೆಲ್ಲವನ್ನೂ ಕೂಡ ತೆಗೆದು ಸೈಡಿಗೆ ಇಟ್ಬಿಟ್ಟು ಮಹಾಬಲನಾಗಿ ಕರಾವಳಿಗೆ ನಾನು ಸರೆಂಡರ್ ಆದೆ. ಸೂಪರ್ ಸರ್. ನಾನು ದೇವರನ್ನ ಕೇಳಿದ್ರೆ ಬಹುಶಃ ಸಾಯೋಕ್ಕೂ ಮುಂಚೆ ಫಸ್ಟ್ ನಾನು ಕೇಳಿಸ್ಕೊಂಡಂಥ ಚಪ್ಪಾಳೆ, ಆ ಪ್ರೋತ್ಸಾಹ, ಜಾಣೇಶ, ಲಾಯರ್ ಗುಣವಂತ, ಬಟ್ಟೆ ಬೇಡ, ಆ ಸಿಕ್ತಲ್ಲ ಒಂದು ಮನ್ನಣೆ, ವಾಪಸ್ ಸಿಕ್ಕಿದ ಮೇಲೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲಾದರೂ ಪ್ರಪಂಚದಲ್ಲಿ ಇಲ್ಲಾಂದ್ರೂ ನಂಗೆ ಪರವಾಗಿಲ್ಲ, ಬ್ಲೆಸ್ ಮೀ ಅಂತ ಪ್ರತಿ ದಿವಸ ನಾನು ಅದನ್ನು ಪ್ರೇಯರ್ ಮಾಡಿಕೊಂಡೇ ಮಾಡ್ತಾಯಿದ್ದೆ. ಹೊಸ ಕಲಾವಿದನೇನೋ ಅನ್ನೋ ರೀತಿಲಿ ನಾನು ಡೆಡಿಕೇಟ್ ಮಾಡಿ ಪಾತ್ರನ ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ಅಭಿಮನ್ಯು ಸದಾನಂದ ನನ್ನನ್ನು ಭಾಳ ಜನರಿಗೆ ಇಷ್ಟ ಆಗೋ ರೀತಿಯಲ್ಲಿ ತೋರಿಸಿದ್ದಾರೆ. ಒಂದೊಂದು ಶಾರ್ಟಲ್ಲಿ 4-5 ದೃಶ್ಯಗಳನ್ನು ಅವರು ತೋರಿಸ್ತಾ ಹೋಗಿದ್ದಾರೆ. ಭಾಳ ಮೆಟಾಫರಿಕಲಿ ಅದನ್ನು ತೋರಿಸ್ತಾ ಹೋಗಿದ್ದಾರೆ. ಸೊ ದಟ್
ಇವತ್ತು ಮಹಾಬಲ ಮಿತ್ರ ಮಹಾಬಲನಾಗಿ ಕನ್ನಡಿಗರ ಸಿನಿ ಪ್ರೇಕ್ಷಕರ ಮತ್ತೆ ಮನೆ ಮಗನಾಗಿ ಅಥವಾ ಅವರ ಪಕ್ಕದ ಮನೆಯ ವ್ಯಕ್ತಿಯಾಗಿ ಒಂದು ಇಮೋಷನ್ ಆಗಿ ಕನೆಕ್ಟ್ ಆಗಿದ್ದಾರೆ. ಎಲ್ಲ ಕಡೆ ಹೋದ್ರು ಮಹಾಬಲ 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 ಅಂತ ಕರೀತಾರೆ. ಮಹಾಬಲನಾಗಿ ನನ್ನನ್ನು ಸ್ವೀಕಾರ ಮಾಡಿದ್ದು, ಆ ಪಾತ್ರ ಗೆದ್ದಿದ್ದು ಕಲಾವಿದನಾಗಿ ನನಗೆ ಭಾಳ ಖುಷಿ ಇದೆ. ಸೂಪರ್ ಸರ್. ಇದೇ ಸಿನಿಮಾಗೆ ಗಡ್ಡ ಬಿಡ್ತೀರಾ, ಗಡ್ಡ ಬಿಟ್ಟು ಒಂದ್ ಕಡೆ ಸಮಸ್ಯೆ ನಡುವೆ ಇದ್ದಾಗ್ಲೂ ಕೂಡ ಜನ ಅದನ್ನು ಆಡ್ಕೊಂಡವ್ರೆ, ಅಂದ್ರೆ ಸಾಲದಲ್ಲಿದ್ದಾರೆ ಇನ್ನೇನು ಅನ್ನೋ ತರ. ಗಡ್ಡ ಬಿಟ್ಟಿದ ಪಾತ್ರಕ್ಕಾಗಿಂತ ಎಲ್ರಿಗೂ ಹೇಳ್ಕೊಬರಕ್ ಆಗಲ್ಲ, ಬಟ್ ಅಲ್ಲೂ ಕೂಡ ಒಂದಷ್ಟು ಅವಮಾನ ಪಟ್ರಿ, ಒಂದಷ್ಟು ಜನ ಆಡ್ಕೊಂಡ್ರು ನಿಮ್ಮನ್ನ ಅಂತ, ಅದು ನಿಮ್ಮ ಸಂಬಂಧಿಕರು ನಿಮ್ಮ ಸುತ್ತಮುತ್ತದಲ್ಲಿರೋರು ಅಂತ ಕೇಳ್ಪಟ್ವಿ. ಇದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ನಮಗೆ ನೋಡಿ, ಈಗ ಈ ನಮ್ಮಪ್ಪ ಒಂದು ಮಾತಾಡೋರು ಭಾಳ ಚೆನ್ನಾಗಿದೆ. ನಾವು ಸಾಲಗಾರರ ಮುಂದೆ ಓಡಾಡ್ಬೇಕಂತೆ, ಪೊಲೀಸ್ ಸ್ಟೇಷನ್ ಹಿಂದೆ ಓಡಾಡ್ಬೇಕು. ಸಾಲಗಾರರ ಮುಂದೆ ನಾವು ಓಡಾಡ್ತಾ ಇದ್ರೆ ಅವ್ರು ಬದುಕಿದಾನ ಗುರು, ಅವ್ನು ಕೊಡ್ತಾನೆ, ಎಲ್ಲೂ ಹೋಗಲ್ಲ ಅಂತ. ಪೊಲೀಸ್ ಸ್ಟೇಷನ್ ಮುಂದೆ ದಿವಸ ಓಡಾಡ್ತಾ ಇದ್ರೆ ನನ್ನ ಮಗ ದಿವಸ ಎದೆ ಉಬ್ಬಿಸ್ಕೊಂಡು ಓಡಾಡ್ಕರಿ ಅವ್ನ ಒಳಗಡೆ ಅಂತ ಕರೀತಾರೆ. ಹಾಗಾಗಿ ನಾವು ಚೆನ್ನಾಗಿ ಕಾಣದೇ ಇದ್ದಾಗ ಅಥವಾ ನಾವು ಮೇನ್ ಸ್ಟ್ರೀಮಿಗೆ ಗಡ್ಡ ಬಿಟ್ಕೊಂಡು ನನಗೆ ಯಾವುದು ಮದುವೆ ಹೋಗೋಕೆ ಆಗ್ತಾ ಇರಲಿಲ್ಲ, ಗಡ್ಡ ಬಿಟ್ಕೊಂಡು ನನಗೆ ಯಾವುದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗೋಕೆ ಆಗ್ತಾ ಇರಲಿಲ್ಲ, ನಾನು ಹಂಗೆ ಕಂಡಿಲ್ಲ ಯಾವತ್ತೂ ಕೂಡ. ಮಿತ್ರನ ನನ್ನನ್ನು ನಾನೇ ಆ ರೀತಿ ನೋಡಲೇ ಇಲ್ಲ. ಗಡ್ಡ ಬಿಟ್ಕೊಂಡು, ಬಿಳಿ ಗಡ್ಡ ಬಿಟ್ಕೊಂಡು, ಅದಕ್ಕೆ ಏನೇ ಏನೋ ಹುಷಾರಿಲ್ಲ ಅವನಿಗೆ, ಫುಲ್ ಹೋಗ್ಬಿಟ್ಟಿದ್ದಾರೆ, ಇನ್ನೇನು ಉಳಿಯೋಕ್ಕೆ ಎದ್ದೇಳಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಆಯಿತು. ಬಟ್ ಆ 3 ವರ್ಷ ನನ್ನಲ್ಲಿದ್ದಂಥ ಕಲಾವಿದರನ್ನು ಎಚ್ಚರಿಸ್ತಾ ಇದ್ದ. ಎಸ್, ಮೆನಿ ಮೋರ್ ಟು ಗೋ. ದೇವರು ಪರೀಕ್ಷೆ ಮಾಡ್ತಾರೆ. ಹರತನ್ನ ಭಕ್ತರ ತಿರುವಂತೆ ಮಾಡುವ, ಒರೆದು ನೋಡುವ ಪುತ್ಥಳಿಯ ಚಿನ್ನದಂತೆ ಕಡಿದು ನೋಡುವ ಕಬ್ಬಿನ ಜಲ್ಲೆ ಅಂತ ಹೇಳಿದಂಗೆ ನನ್ನನ್ನು ಒರೆದು ನೋಡಿದ್ರು, ಕಡಿದು ನೋಡಿದ್ರು, ನನ್ನನ್ನು ಪ್ರಿಪೇರ್ ಮಾಡಿದ್ರು, ನನ್ನನ್ನು ಗಟ್ಟಿಗನನ್ನಾಗಿ ಮಾಡಿದ್ರು, ಅವಮಾನಗಳ ಮಧ್ಯೆ ನಿಂತ್ಕೊಳ್ಳುವಂಥ ಶಕ್ತಿಯನ್ನು ನನಗೆ ಕೊಟ್ಟು, ಆ ಗೆಲುವು ನಿಜವಾಗಲೂ ಕೂಡ ಆ ಟೈಮಲ್ಲಿ ನಾನು ಪಟ್ಟಂಥ ಅವಮಾನಕ್ಕೆ ಸಿಕ್ಕುವಂಥ ಒಂದು ದೊಡ್ಡ ಒಂದು ಪ್ರತಿಫಲ. ಎಲ್ಲರೂ ದೂರ ಆದರು ನನ್ನಿಂದ, ಎಲ್ಲರೂ. ಯಾಕಂದರೆ ನನಗೆ ಗೊತ್ತಿಲ್ಲ, ನಾನು ಪಾಪಿ ಹೋದ ಕಡೆ ಎಲ್ಲ ಪಾತಾಳ ಅಂತ ಹೇಳಿದಾಗ ನಾನು ಎಲ್ಲಿ ಕಾಲಿಡ್ತೀರೋ ಅಲ್ಲಿ ಏನೋ ಒಂದು ಕಾಂಟ್ರವರ್ಸಿ, ನಾನು ಮಾಡದಿರೋ ತಪ್ಪಿಗೆಲ್ಲ ನಾನು ಶಿಕ್ಷೆ ಆಗ್ತಾಯಿತ್ತು. ಚೆನ್ನಾಗಿ ನಡೀತಾ ಇದ್ದು ಇದ್ದಂಗೆ ಕ್ಲೋಸ್ ಆಗ್ತಾಯಿತ್ತು. ಬಟ್ ಅದು ದೇವ್ರ ಇಲ್ಲ, ನೀನು ಯು ಡೂ ಸಮ್, ಇದೇ ಮಾಡಬೇಕು ನೀನು, ದಿಸ್ ಈಸ್ ಯುವರ್ ಆಪ್ಷನ್ ಅಂತ ನನಗೆ ಕೊಟ್ಟಂಥ ಅವಕಾಶ ಇದು. ಹಾಗಾಗಿ ಜನ ಇವತ್ತು ಅದನ್ನೆಷ್ಟು ಇಷ್ಟಪಟ್ಟಿದ್ದಾರೆ. ನನ್ನದೊಬ್ಬರು ಪ್ರಯತ್ನ ಅಲ್ಲ, ಗುರುದತ್ ಗಾಣಿಗ ಅವರು, ಇಡೀ ಟೀಮು, ರೈಟರ್ಸು, ಟೆಕ್ನಿಷಿಯನ್ಸು, ನನ್ನ ಜೊತೆ ಅಭಿನಯಿಸಿದಂಥ ಕಲಾವಿದರು, ನನಗೆ ಒಳ್ಳೇದಾಗಬೇಕು ಅಂತ ಬಯಸಿದಂಥ ಸ್ನೇಹಿತರು, ಇವರೆಲ್ಲರ ಒಂದು ಆಶೀರ್ವಾದ ಇವತ್ತು ಮಹಾಬಲನ ಪಾತ್ರ ಒಂದು ಇಮೋಷನ್ ಆಗಿ ಕನ್ನಡಿಗರನ್ನ, ಬರೀ ಪಾತ್ರವಾಗಿ ಹೇಳ್ದೆ, ಒಂದು ಇಮೋಷನ್ ಆಗಿ ಕನ್ನಡಿಗರನ್ನ ಆವರಿಸ್ಕೊಂಡಿದೆ. ಜನ ಇಷ್ಟಪಟ್ಟಿದ್ದಾರೆ. ಸರ್, ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಆರೋಗ್ಯ ಕೈ ಕೊಡುತ್ತೆ, ಸಾವಿನ ಕದ ತಟ್ಟಿ ವಾಪಸ್ ಬರ್ತೀರಾ. ಸೊ ಇನ್ನು ಸದ್ಯಕ್ಕೆ ಸಾವೇ ಇಲ್ಲ ಅನ್ನೋ ಥರ ಬೇಜಾರು ಮಾಡ್ಕೊಬಿಡಿ ಸರ್. ಅಲ್ಲೂ ಒಂಥರ ನೋವು, ಅದು ನೋವು ಹೇಗಿತ್ತು ಸರ್ ಆ ಟೈಮು? ನನಗೆ ತುಂಬ ಮಾನಸಿಕ ಒತ್ತಡದ, ನಾನು ಆಗ 2017-18 ಭಾಳ ಅದ್ಭುತವಾಗಿದ್ದಂತು. ನಾನು ಭಾಳ ಚೆನ್ನಾಗಿ ಆರ್ಥಿಕವಾಗಿ ಸಾಕಷ್ಟು ಜನಕ್ಕೆ ಸಹಾಯ ಮಾಡುವ ಸ್ಥಿತಿಯಲ್ಲಿದ್ದಂತು. ನಾನು ಸಾಕಷ್ಟು ಮಕ್ಕಳಿಗೆ ಎಜುಕೇಷನಿಗೆಲ್ಲ ದುಡ್ಡು ಕೊಡ್ತಾ ಇದ್ದಂತು. ನಾನು 18-19 ನನ್ನ ಮಕ್ಕಳಿಗೆ ಫೀಸ್ ಕೊಟ್ಟೋದು ಕೂಡ ಒದ್ದಾಡಿದ್ದೀನಿ, ಭಾಳ ಕಷ್ಟಪಟ್ಟು. ಅದು ಒತ್ತಡ ನನ್ನನ್ನು ಆವರಿಸ್ಕೊಂಡು ಜಿಮ್ ಆಗಲಿ, ಎಕ್ಸಸೈಸ್ ಆಗಲಿ ಯಾವುದೂ ಮಾಡಿದೆ. ಜಾಸ್ತಿ ಇದು ಈ ದುಶ್ಚಟಕ್ಕೆ ಬಲಿಯಾಗ್ಬಿಟ್ಟೆ ನಾನು. ಸಂಜೆ ಆದರೆ ಒಂದು ಫುಲ್ ಬಾಟ್ಲ್ ಹಾಕೊಂಡು ಕೂತ್ಕೋ, ಕುಡಿ, ನನ್ನ ಆರೋಗ್ಯದ ಕಡೆ ಗಮನ. ಆ ಟೈಮಲ್ಲಿ ನನಗೆ ಒಂದು ಲೈಟಾಗಿ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮುಗೀತು ಜೀವನ, ಏನು ಸಾಧಿಸಿ ಹೋಗ್ತಾ ಇದ್ದೀರಲ್ಲ ಅನ್ನೋ ಕೊರಗು ನನಗಿತ್ತು. ನನಗೆ ಭಾಳ ತುಂಬ ಜನರಿಗೆ ನೋವು ಕೊಟ್ಟಿದ್ದೀನಿ, ನನ್ನಿಂದ ತುಂಬ ಜನರಿಗೆ ತೊಂದರೆಗಳಾಗಿದೆ. ಯಾರಿಗೂ ನಾವು ಸಹಾಯ ಮಾಡದಿದ್ದರೂ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋದು ನನ್ನ ಅಂಥದ್ರಲ್ಲಿ. ನಾನು ತುಂಬ ಜನರಿಗೆ ತೊಂದರೆ ಕೊಟ್ಟಿದ್ದೀನಿ. ನಾನು ಅವ್ರಿಗೆ ಏನು ವಾಪಸ್ ಕೊಡದೆ, ಅವರಿಗೆ ಖುಷಿಯನ್ನು ಕೊಡದೆ, ಅವರಿಗೆ ಅದನ್ನು ತಗೊಂಡೋದ್ರೆ ವಾಪಸ್ ಕೊಡದೆ ವಾಪಸ್ ಹೊಟ್ಟೋಗ್ಬಿಡ್ತೀರ ಅನ್ನೋ ಫೀಲಿಂಗ್ ನನಗೆ. ನನ್ನ ಹೆಂಡತಿ ಮಕ್ಕಳು ಪ್ರಾರ್ಥನೆ, ನನ್ನ ಸ್ನೇಹಿತರ ಪ್ರಾರ್ಥನೆ, ನನ್ನ ತಾಯಿ ತಂದೆಯವರು ಎಲ್ಲರೂ ಪ್ರಾರ್ಥನೆ ನನ್ನನ್ನು ಮತ್ತೆ ಬದುಕಿ ವಾಪಸ್ ತರ ಮಾಡ್ಬಿಡ್ತು. ಭಾಳ ಆರೋಗ್ಯವಾಗಿದ್ದೀನಿ, ಕೂದಲು ಬೆಳಗಾಗಿರ್ಬೋದು. ಐ ಆಮ್ ಜಸ್ಟ್ ಒಂದು 18-20 ವರ್ಷದ ಉತ್ಸಾಹ ನನಗೆ ಈಗಲೂ ಕೂಡ ಇದೆ. ಸರ್, ಆ ಸಂದರ್ಭ ಮನೆಯಲ್ಲಿ ಪತ್ನಿ ನಿಮ್ಮನ್ನು ನಿಭಾಯಿಸಿದ್ದು ಹೇಗೆ? ಯಾಕಂದರೆ ಅವರೇ ಶಕ್ತಿಯಾಗಿ ನಿಂತಿರ್ತಾರೆ ಹಿಂದೆ ಮುಂದೆ ಪ್ರತಿಯೊಂದು ಹಂತದಲ್ಲೂ ಕೂಡ. ಸೊ ಹಿಂಗೆ ಡೌನ್ ಆದಾಗ ಮನೆಯಲ್ಲಿ ನಿಮ್ಮ ಪತ್ನಿ ನಿಮ್ಮನ್ನು ಎತ್ತಿದ್ದು ಹೇಗೆ, ಹೇಗೆ ಧೈರ್ಯ ಹೇಳಿದ್ರು, ಅವ್ರ ಬಗ್ಗೆ ಮಾತಾಡೋದಾದರೆ ಸರ್? ನಾನು ಏನೇ ಹೇಳಿದ್ರು ತುಂಬ ಸಣ್ಣ ಮಾತಾಗುತ್ತೆ. ನನ್ನ ಮಡದಿ ಬಗ್ಗೆ ಮಾತಾಡಿದ್ರು, ನನ್ನ ಯಶಸ್ವಿನ ಸಿಂಹಪಾಲು ಅವರಿಗೆ ಪ್ರತಿಯೊಂದು ಇದರಲ್ಲೂ ಹೇಳ್ತೀನಿ. ಯಾಕಂದರೆ ನನ್ನಂಥ ಒಬ್ಬ ಜಗಮುಂಡನಿಗೆ
ನನ್ನಂಥ ಒಬ್ಬ ವೀಕ್ನೆಸ್ ಇರುವಂಥ ವ್ಯಕ್ತಿಗೆ ಅಥವಾ ನನ್ನಂಥ ಒಬ್ಬ ಮುಂಗೋಪಿಗೆ ಎಷ್ಟು ಶಾಂತಿ ಸ್ವಭಾವದ, ಎಲ್ಲರನ್ನ ಪ್ರೀತಿಸುವ, ಎಲ್ಲವನ್ನೂ ಸಹಿಸ್ಕೊಳ್ಳುವಂಥ ಶಕ್ತಿ ಇರುವಂಥ ಮಡದಿ ಸಿಕ್ಕಿದ್ದಾರೆ. ಅದರಲ್ಲಿ ನಾನು ಆ ವಿಚಾರದಲ್ಲಿ ತುಂಬ ಗೆದ್ದಿದ್ದೀನಿ. ನಾವು ಹೊರಗಡೆ ಎಷ್ಟೇ ಗುದ್ದಾಡ್ಬೋದು, ಎಷ್ಟೇ ಹೋರಾಡ್ಬೋದು, ಮನೆಗೆ ಬಂದ ತಕ್ಷಣ ಒಂದು ನಗುಮುಖದ ಸ್ವೀಕಾರ ನಮಗೆ ಸಿಕ್ಕಿದಾಗ ನಾವೆಲ್ಲವನ್ನೂ ಕೂಡ ಮರಿತೀವಿ. ಅಲ್ಲೂ ಗುದ್ದಾಟ, ಮನೆಯಲ್ಲೂ ಗುದ್ದಾಟ ಅಂತ ಹೇಳಿದ್ರೆ ಕಷ್ಟ. ನಾನು ಎಷ್ಟು ನೋವಲ್ಲಿ ಹೋಗ್ತೀನಿ ಅಷ್ಟು ಖುಷಿಯನ್ನು ಕೊಟ್ಟಿದ್ದಾರೆ ನನ್ನ ಮನೆಯವರು, ನನ್ನ ಮಡದಿ, ನನ್ನ ಮಕ್ಕಳು, ನನ್ನ ಮನೆಯಲ್ಲಿರುವಂಥ ಸಾಕು ಪ್ರಾಣಿ, ನನ್ನ ನಾಯಿ, ಇದೆಲ್ಲವೂ ಕೂಡ ನನ್ನ ಅಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾರೆ. ನನ್ನ ಮೂಡನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಅವರಲ್ಲಿ ವಿಶ್ವಾಸ ಇತ್ತು, ನಮ್ಮ ಮನೆಯವರು ಮತ್ತೆ ಎದ್ದು ಬರ್ತಾರೆ, ಅವರು ಈಸ್ ನಾಟ್ ಸೋಲನ್ನು ಒಪ್ಕೊಳ್ಳುವಂಥ ವ್ಯಕ್ತಿ ಅಲ್ಲ ಅನ್ನೋದು ನನ್ನ ಮೇಲೆ ಅಗಾಧವಾದ ವಿಶ್ವಾಸ ಇದೆ. ನನ್ನ ಶಕ್ತಿ ಮೇಲೆ ನನಗಿಂತಲೂ ಜಾಸ್ತಿ ವಿಶ್ವಾಸ ಇದೆ. ತುಂಬ ಪ್ರೀತಿ ಮಾಡಿದ್ರು. ಎಲ್ಲೂ ನನಗೆ ಇರುಸುಮುರುಸಾಗೋ ರೀತಿಯಲ್ಲಿ ಅವರು ನಡ್ಕೊಂಡಿಲ್ಲ. ಅನ್ವಾಂಟೆಡ್ ಡಿಮಾಂಡ್ಸ್ಗಳನ್ನು ನನ್ನ ಮುಂದೆ ಇಟ್ಟಿಲ್ಲ. ನನಗೆ ಬೇಸರ ಆಗೋ ರೀತಿ ಒಂದು ದಿನ ಕೂಡ ಮನೆ ವಾತಾವರಣ ಇರಲಿಲ್ಲ. ಸೊ ದಟ್ ಐ ಆಮ್ ವೆರಿ ಬ್ಲೆಸ್ಡ್. ಆ ವಿಚಾರದಲ್ಲಿ ನೀವೇನಾದರೂ ಅದನ್ನು ನೀವು ಕೋಟಿಗೆ ಲೆಕ್ಕ ಹಾಕಿದ್ರೆ ನಾನು ಮಲ್ಟಿ ಕ್ರೋರ್ಪತಿ. ಸಂಸಾರದ ವಿಚಾರಕ್ಕೆ ಬಂದುಬಿಟ್ರೆ ಮಲ್ಟಿ ಕ್ರೋರ್ಪತಿ. ಸಂಸಾರ ವಿಚಾರಕ್ಕೆ ಬಂದರೆ ಐ ಆಮ್ ವೆರಿ ವೆರಿ ಹ್ಯಾಪಿ. ಅಪ್ಪನ ಡೌನ್ ಅನ್ನು ನೋಡಿ ಮಕ್ಕಳು ಆ ಸಂದರ್ಭದಲ್ಲಿ ಹೇಗೆ ನಿಮಗೆ ಸಪೋರ್ಟಿವ್ ಆಗಿ ನಿಂತು? ಅದನ್ನು ಅವ್ರು ನನ್ನ ಮಕ್ಕಳಿಗೆ ನಾನು ಡೌನ್ ಆಗಿದ್ದೀನಿ ಅನ್ನೋದು ನನ್ನ ಮನೆಯವರು ತೋರಿಸಲಿಲ್ಲ. ನನ್ನ ಮಗ ಒಂದು ಒಳ್ಳೆ ಪ್ರತಿಷ್ಠಿತ ಕಾಲೇಜಲ್ಲಿ MBA ಮಾಡಿ ದೊಡ್ಡ ಒಂದು ಕಂಪನಿಯಲ್ಲಿ ಮಾರ್ಕೆಟಿಂಗ್, ಸೌತ್ ಇಂಡಿಯನ್ ಮಾರ್ಕೆಟಿಂಗ್ ಹೆಡ್ ಆಗಿ ಅವರು ಕೆಲಸ ಮಾಡ್ತಾಯಿದ್ರು. ಸ್ಟಾರ್ಟೆಡ್ ಅರ್ನಿಂಗ್. ನನ್ನ ಮಗಳು ಫಿಲ್ಮ್ ಕೋರ್ಸೆಲ್ಲ ಮುಗಿಸ್ಕೊಂಬಂದು MBA ಮಾಡ್ತಿದ್ದಾಳೆ, ಫೈನಲ್ ಇಯರ್ ಇದ್ದಾಳೆ. ನೆಕ್ಸ್ಟ್ ವರ್ಷದಿಂದ ಅವಳು ಕೂಡ, ನಾನು ಸಣ್ಣ ವಯಸ್ಸಲ್ಲೇ ಮದುವೆ ಆಗಿರೋ ಕಾರಣ ನನಗೆ ಆ ಸಣ್ಣ ಮಕ್ಕಳನ್ನ ಸಾಕುವಂಥ ಜವಾಬ್ದಾರಿ ಇರಲ್ಲ. ಮತ್ತು ಮಕ್ಕಳನ್ನ ನಾನು ಸಾಕಲಿಲ್ಲ, ನನ್ನ ಮನೆಯವರೇ ನೋಡಿಕೊಂಡ್ರು. ನನ್ನನ್ನು ಅವರಿಗೆ 2 ಮಕ್ಕಳಲ್ಲ 3 ಮಕ್ಕಳು ಅನ್ನೋ ರೀತಿಯಲ್ಲಿ ನಾನು ನೋಡ್ಕೊಂಡಿದ್ದಾರೆ. ಅಷ್ಟು ಪ್ಯಾಂಪರ್ ಮಾಡಿದ್ದಾರೆ. ನಾನು ಸ್ವಲ್ಪ ಪ್ಯಾಂಪರ್ಡ್ ಪರ್ಸನ್. ನನ್ನ ಮುದ್ದು ಮಾಡ್ತಾ ಇರಬೇಕು, ಅಥವಾ ನನ್ನನ್ನು ಹೊಗಳ್ತಾ ಇರಬೇಕು, ಅಥವಾ ನನಗೆ ಇಷ್ಟ ಇರಬೇಕು, ಇಲ್ಲಾಂದ್ರೆ ನನಗೆ ಆಗಲ್ಲ. ಆ ರೀತಿ ನಾನು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ ವಿಚಾರದಲ್ಲಿ ನಾನು ಒಂದು ನಿಮಿಷ, ಒಂದು ದಿವಸ ನನ್ನ ಬಿಟ್ಟು ಅವರಲ್ಲಿ ಹೋಗಲಿಲ್ಲ. ನನ್ನ ತಾಯಿ ನೋಡ್ಕೋಬೇಕು, ಆ ತಂಗಿ ಮನೆಗೆ ಹೋಗಬೇಕು, ಅಕ್ಕನ ಮನೆಗೆ ಹೋಗ್ಬೇಕು, ನೀವು ಬರ್ತೀರಾ ನಾನು ಹೋಗ್ತೀನಿ, ಇಲ್ಲ. ಸೂಪರ್ ಸರ್. 2003ರಲ್ಲಿ ಶಿವಣ್ಣನ ಜೊತೆ ಸಣ್ಣ ಪಾತ್ರದ ಮೂಲಕ ಬಣ್ಣ ಹಚ್ತೀರಾ. ಸೊ ಇಲ್ಲಿವರೆಗೆ ಬಂದಿದೆ ನಿಮ್ಮ ಜರ್ನಿ. 2026ರಲ್ಲಿದ್ದೀವಿ, ಕರಾವಳಿ ಸಿನಿಮಾ ರಿಲೀಸ್ ಆಗಿದೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು, ಇದಕ್ಕಿಂತ ಹೆಚ್ಚು ಹೆಸರು ಮಾಡುವಂಥ ಪಾತ್ರಗಳು ನಿಮಗೆ ಸಿಕ್ಕಿದೆ. ಸೊ ಹೇಗಿದೆ ಸರ್ ಅಲ್ಲಿಂದ ಇಲ್ಲಿವರೆಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ಈ ಬಣ್ಣದ ಬಗ್ಗೆ? ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಇರುತ್ತೆ. ಹೌದು, ನಾನು ಹೇಳ್ತೀನಿ, ನಾವು ಬೆಂಗಳೂರು ಬರುವಾಗ ನಾವು ಏನು ತೊಗೊಂಬಂದವರು ಅಲ್ವೇ ಅಲ್ಲ. ಯಾವುದೋ ಒಂದು ಹಳ್ಳಿಗಾಡಲ್ಲಿ ಇದ್ದಂಥ ಒಬ್ಬ ಕಲಾವಿದ. ನಾನು ಸಣ್ಣ ವಯಸ್ಸಲ್ಲಿ ನೀವು ಏನಾಗ್ತೀರಿ ಅಂತ ಕೇಳಿದಾಗ ಪಿಕ್ಚರ್ ಆ್ಯಕ್ಟರ್ ಆಗ್ತೀರಿ ಹೇಳಿದ್ರೆ, ಪಿಕ್ಚರ್ ಆ್ಯಕ್ಟರ್ ಆಗ್ತೀರಿ ಅಂತ ಹೇಳಿದಾಗ ಎರಡಬ್ರಿ ನಗ್ತಾ ಇದ್ರು. ಇಡೀ ಸ್ಕೂಲೇ ನಗ್ತಾ ಇತ್ತು, ಇನ್ಕ್ಲೂಡಿಂಗ್ ನನ್ನ ಲೆಕ್ಚರು ನಗ್ತಾ ಇದ್ರು. ಇವನು ಪಿಕ್ಚರ್ ಆ್ಯಕ್ಟರ್ ಆಗ್ತಾನೆ. ನನಗೆ ಭಾಳ ಸಣ್ಣಗೆ ಕೋಲು ಮುಖದ ಒಂದು ವ್ಯಕ್ತಿ ನಾನು. ಏನಿಲ್ಲ, ನನ್ನ ಹತ್ರ ಏನೂ ಇಲ್ಲ ಗ್ಲ್ಯಾಮ್. ಈಗಲೇ ವಿಚಿತ್ರವಾಗಿದ್ದೀನಿ, ಆಗ ವಿಕಾರವಾಗಿದ್ದೆ. ಅಂದರೆ ನಾನು ಏನು ಖುಷಿ ಪಡ್ತೀನಿ ಅಂತ ಹೇಳಿದ್ರೆ, ಒಂದು ಸಿನಿಮಾ ಟಾಕೀಸಿಗೆ ಹೋಗಿ 10 ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋಕ್ಕೆ ಯೋಗ್ಯತೆ ಇಲ್ಲದೆ ಅಂತ ನನಗೆ ದೇವರು ಎಷ್ಟು ಅವಕಾಶ ಕೊಟ್ಟರು. ನನಗೆ ಒಂದು 23 ವರ್ಷಗಳ ಕಾಲ ನನ್ನನ್ನು ಮನೆ ಮಗನ ಥರ ನೋಡ್ಕೊಂಡು, ಸೀರಿಯಲಲ್ಲಿ, ಬಿಗ್ ಬಾಸಲ್ಲಿ, ರಿಯಾಲಿಟಿ ಶೋಗಳಲ್ಲಿ, ಇಂಟರ್ವ್ಯೂಗಳಲ್ಲಿ, ಸಿನಿಮಾಗಳಲ್ಲಿ ಹಾಸ್ಯ ನಟನಾಗಿ, ಪೋಷಕ ನಟನಾಗಿ, ನಾಯಕ ನಟನಾಗಿ, ಒಬ್ಬ ರಾಜ್ಯ ಪ್ರಶಸ್ತಿ ವಿಜೇತನಾಗಿ, ಒಬ್ಬ ನಿರ್ಮಾಪಕನಾಗಿ ಎಲ್ಲ ಸ್ತರದಲ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಇದು ನನ್ನ ಯೋಗ್ಯತೆ ಮೀರಿದ್ದು. ನಾನು ಹಾಗಾಗಿ ಚಿತ್ರರಂಗವನ್ನಾಗಲಿ ಕಲಾ ಜೀವನ ನಾನು ತೆಗೊಳ್ಳೋಕ್ಕೆ ನನಗೆ ಯಾವ ನೈತಿಕತೆಯೂ ಇಲ್ಲ, ಯಾವ ಅರ್ಹತೆಯೂ ಇಲ್ಲ. ಯಾಕಂದರೆ ನನಗೆ ನನ್ನ ಯೋಗ್ಯತೆಯನ್ನು ಮೀರಿ ನನಗೆ ದೇವರು ಕೊಟ್ಟಿದ್ದಾರೆ, ಕನ್ನಡಿಗರು ಕೊಟ್ಟಿದ್ದಾರೆ. ನನ್ನ ದುರಹಂಕಾರ ಅಥವಾ ನನ್ನ ಒಂದು ಮಿಸ್ಕ್ಯಾಲ್ಕ್ಯುಲೇಷನ್ಸಲ್ಲಿ ನಾನು ಅದನ್ನು ಕಳ್ಕೊಂಡಿದ್ದೀನಿ. ಅದು ನನ್ನ ಫೂಲಿಶ್ನೆಸ್ ಹೊರತು ನಾನು ಯಾರನ್ನು ಬ್ಲೇಮ್ ಮಾಡೋ ಇದು ಯಾವ ನೈತಿಕತೆಯೂ ನನಗಿಲ್ಲ. ದೊಡ್ಡ ಬ್ಲೆಸ್ಸಿಂಗ್ ಇದು. ಇವರು ಜನ ನನ್ನ ರೆಕಗ್ನೈಸ್ ಮಾಡ್ತಾರೆ. ಮಿತ್ರ, ನಟ, ಪೋಷಕ ನಟ, ಹಾಸ್ಯಗಾರ ಅದನ್ನು ರೆಕಗ್ನೈಸ್ ಮಾಡ್ತಾರೆ. ಇದಕ್ಕೋಸ್ಕರ ಎಷ್ಟು ಜನ ಕಾಯ್ತಾ ಇರ್ತಾರೆ. ಈ ಪಾಪ್ಯುಲಾರಿಟಿಗೋಸ್ಕರ ಎಷ್ಟು ಜನ ಕಾಯ್ತಾ ಇದ್ದಾರೆ. ನನಗೆ ಕಮ್ಮಿ ಆಯಿತು, ನನಗೆ ಜಾಸ್ತಿ ಆಯಿತು ಅಂತ ನನಗೆ ಹೇಳೋಕ್ಕೂ ಯಾವ ನೈತಿಕತೆ ಇಲ್ಲ. ಐ ಆಮ್ ವೆರಿ ವೆರಿ ಬ್ಲೆಸ್ಡ್, ವೆರಿ ವೆರಿ ಹ್ಯಾಪಿ ವ್ಯಾಟ್ ಐ ಆಮ್. ಇವತ್ತು ನಾನು ಏನಾಗಿದ್ದೀನಿ ಅದಕ್ಕೆ ನಾನು ಭಾಳ 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 ಖುಷಿಯಾಗಿದ್ದೀನಿ, ತುಂಬ ಗ್ರೇಟ್ಫುಲ್ ಆಗಿದ್ದೀನಿ, ಭಾಳ ಹಂಬಲ್ ಆಗಿದ್ದೀನಿ. ಆ ವಿಚಾರ ಯಾವ ಹಂತದಲ್ಲಿ ಅಹಂಕಾರ ಬಂತು ನಿಮಗೆ ಅಂತ ಹೇಳಿ? ದುಡ್ಡು ಬಂತು, ಸಿಕ್ಕಾಪಟ್ಟೆ ಸ್ನೇಹಿತರುಗಳು,
ಸೇರಿದ್ರು. ಯಾರ ಮಾತು ಕೇಳದೇ ಇರುವಂಥ ಒಂದು ಪ್ರಸಂಗ ಬಂದ್ಬಿಡ್ತು. ಎಲ್ಲರ ಮನುಷ್ಯರಿಗೆ ಬರುತ್ತೆ ಕೆಲ ಟೈಮಲ್ಲಿ, ನಾನೇ ಸರ್ವಸ್ವ, ಆರ್ಟಿಸ್ಟ್ ನಾನು. ತುಂಬ ಜನ ಹೇಳಿದರು, ಒಳ್ಳೆ ಸಿನಿಮಾ ನೀವು ಮಾಡಿದಿರಿ, ಈ ಕಡೆ ಚಕ್ರವರ್ತಿ ಇದೆ, ಹೆಬ್ಬುಲಿ ಅಂತ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ರಾಜ್ಕುಮಾರ್ ರಿಲೀಸ್ ಆಗಿ 2 ವಾರ ಆಗಿದೆ, ಇನ್ನೊಂದು ವಾರಕ್ಕೆ ಬಾಹುಬಲಿ ಬರುತ್ತೆ. ಸಿನಿಮಾ ಪಂಡಿತರುಗಳು, ಜಯಣ್ಣ, ಭೋಗಣ್ಣ, ನನ್ನ ಸ್ನೇಹಿತರುಗಳು ಎಲ್ಲರೂ ಕರೆದು ಕೂರಿಸಿ ಮಗು ಥರ ಹೇಳಿದರು. ಕೇಳಲಿಲ್ಲ. ಯಾಕೆ ಬಾಹುಬಲಿ ಫಸ್ಟ್ ಬಂದಾಗ ರಂಗಿತರಂಗ ಗೆದ್ದಿಲ್ವಾ? ಯಾಕೆ ರಾಗ ಗೆಲ್ಬಾರ್ದ? ನನ್ನ ಸಿನಿಮಾ ಕ್ವಾಲಿಟಿ ಇಲ್ವಾ? 3 ವಾರ ಟ್ರೆಂಡಿಂಗ್ ಇಲ್ಲಿದೆ. ಅತಿ ದೊಡ್ಡ ಮೊತ್ತಕ್ಕೆ ನನ್ನ ಆಡಿಯೋ ರೈಟ್ಸನ್ನು ಸೇಲ್ ಮಾಡಿದ್ದೀನಿ. TV ರೈಟ್ಸ್ ಕೇಳ್ತಾ ಇದ್ದಾರೆ, ಎಲ್ಲ ಕೇಳ್ತಾ ಇದೆ. ನೀವು ಸುಮ್ಮನೆ ನಾನು ಹಾಳು ಮಾಡೋಕ್ಕೆ ನೋಡ್ತಾ ಇದ್ದೀರಿ ಅಂತ ನಾನು ಹೇಳಿದ್ದು ನನ್ನ ದುರಹಂಕಾರ. ನನ್ನನ್ನು ಸ್ವೀಕಾರ ಮಾಡೋಕ್ಕೆ ಬಂದದ್ದು ಲಕ್ಷ್ಮಿನ ನಾನು ಒದ್ದು ಆಚೆ ಬಂದಿದ್ದು ಇಟ್ ಇಸ್ ನನ್ನ ಉದ್ದಟತನ. ನನ್ನ ಪ್ರಾಬ್ಲಮಿಗೆ ನಾನೇ ಕಾರಣ. ಅದಕ್ಕೆ ಐ ಕಾಂಟ್ ಬ್ಲೇಮ್ ಎನಿಬಡಿ. ಕೆಲವರು ಈ ತರ ಒಂದು ಹಂತದಲ್ಲಿ ಮಾಡ್ಕೋತಾರೆ ಸರ್. ಸೊ ಅಂಥವ್ರಿಗೆ ನಿಮ್ಮ ಸಜೆಷನ್ ಏನು ಅಂತ? ನಂತರ ಆಗಬೇಡಿ ಅಂತ ಕೇಳ್ತೀನಿ. ನಂತರ ಆಗಬೇಡಿ. ಅವಕಾಶಗಳು ದೇವರು ಕೊಡ್ತಾರೆ, ಅದನ್ನು ಸದುಪಯೋಗ ಮಾಡಿ. ಅಹಂಕಾರದಲ್ಲಿ ಅವಕಾಶಗಳನ್ನು ಕಳ್ಕೊಳ್ಳುವಂಥ ಇದನ್ನು ಮಾಡಬೇಡಿ. ತುಂಬ ದೊಡ್ಡ ಪಾಠ ಸೋಲೋದು ಹೇಗೆ ಅಂತ ಸೋತವನ ಪರಿಸ್ಥಿತಿ ಮಾತ್ರ ಗೊತ್ತಿರುತ್ತೆ. ಸೋತಾಗ ಯಾರೂ ಇರಲ್ಲ. ಗೆಲುವಿಗೆ 100 ಅಪ್ಪಂದರು. ಗೆಲುವಿಗೆ ನನ್ನ ಮಗು ಅಂತ ಎಷ್ಟೋ ಜನ ಬರ್ತಾರೆ. ಸೋಲಿಗೆ ಯಾರೂ ಬರಲ್ಲ. ಸೋಲು ಅನಾಥ. ಗೆಲುವಿಗೆ ಬೇಕಾದಷ್ಟು ಸಂಬಂಧಿಕರು, ಅಪ್ಪಂದರು, ತಾಯಿಯಂದರು, ಅಣ್ಣಂದರು, ಚಿಕ್ಕಪ್ಪಂದರು, ಫಾದರ್ಗಳು ಎಲ್ಲರೂ ಸಿಕ್ಬಿಡ್ತಾರೆ. ಸೋಲಿಗೆ ಯಾರೂ ಇರಲ್ಲ. ಸೋಲಿಗೆ ನೀವು ಮಾತ್ರ ಇರ್ತೀರಿ. ಸೊ ಗೆಲ್ಲಿ. ಸರ್, ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಹೇಳೋದಾದ್ರೆ, ಕರಾವಳಿ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ರಿ, ಹೇಗಿತ್ತು ಸರ್ ಅನುಭವ? ರಾಜ್ ಬಿ ಶೆಟ್ಟಿ ಅವರು ನನಗೆ ಈ ವರ್ಷದಲ್ಲೇ ಪರಿಚಯ ಆದಂಥ ವ್ಯಕ್ತಿ. 2025ರಲ್ಲಿ ಲ್ಯಾಂಡ್ಲೋಡ್ ಅನ್ನೋ ಸಿನಿಮಾದಲ್ಲಿ ದೊಡ್ಡ ದಣಿಗಳ ಪಾತ್ರದಲ್ಲಿ ಅವರು ಕಾಣಿಸ್ಕೋತಾರೆ. ನಾನು ಚೌಡಯ್ಯನ ಪಾತ್ರದಲ್ಲಿ ಕಾಣಿಸ್ಕೋತೆ. ಭಾಳ ಸಿನಿಮಾಸ್ವಾಹ ಇರುವಂಥ ವ್ಯಕ್ತಿ. ಒಂದು ಮೊಟ್ಟೆಯ ಕತೆ. ಸಾಧಾರಣ ಸಣ್ಣ ಮಟ್ಟದಲ್ಲಿ ಅವರ ಯೋಚನಾ ಲಹರಿಯಲ್ಲಿ ಸಿನಿಮಾನ ಬಂದು ಜನಮಾನಸದಲ್ಲಿ ಉಳ್ಕೊಂಡು ಕಮರ್ಷಿಯಲ್ ಆಗಿ ಗೆದ್ದಿರುವಂಥ ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕ. ಎಲ್ಲ ಸ್ತರಗಳಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅವರಿಗೊಂದು ಸಿನಿಮಾ ನಾಲೆಜ್ ಇದೆ. ಈ ಗಾಟ್ ಸಿನಿಮಾದ ಬಗ್ಗೆ ತಿಳ್ಕೊಂಡಿದ್ದಾರೆ. ಈಗಿನ ಟ್ರೆಂಡ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಗಿನ ಜನ್ರೇಷನ್ ಅಥವಾ ಈಗಿನ ಸಿನಿಮಾ ಆಡಿಯನ್ಸಿಗೆ ಏನು ಕೊಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಒಂದೊಳ್ಳೆ ಬಳಗವನ್ನು ಇಟ್ಕೊಂಡಿದ್ದಾರೆ, ಒಂದು ತಂಡವನ್ನು ಕಟ್ಕೊಂಡಿದ್ದಾರೆ, ಕ್ವಾಲಿಟಿ ಜನಗಳ ಜೊತೆ ನಿಂತ್ಕೊಂಡಿದ್ದಾರೆ. ಸಿನಿಮಾನ ಬಿಟ್ಟು ಬೇರೆ ಏನು ಮಾತಾಡುವಂಥ ವ್ಯಕ್ತಿತ್ವ ಅವ್ರದ್ದಲ್ಲ. ಸೊ ಒಬ್ಬ ಕಲಾವಿದನಾಗಿ ನನಗೆ ಅವ್ರು ಎಷ್ಟಿಷ್ಟನೋ, ಒಬ್ಬ ನಿರ್ದೇಶಕರಾಗಿ ಕೂಡ ಇಷ್ಟ, ಒಬ್ಬ ಡಿಸ್ಟ್ರಿಬ್ಯೂಟರಾಗಿ ಕೂಡ ಇಷ್ಟ, ಒಬ್ಬ ಸಿನಿಮಾ ಉತ್ಸಾಹದ ವ್ಯಕ್ತಿಯಾಗಿ ಕೂಡ ನನಗೆ ಇಷ್ಟ. ಭಾಳ ಒಳ್ಳೆ ಸ್ನೇಹ ಇದೆ. ನಮಗೂ ಮಂಗಳೂರು ಭಾಷೆ ಬರೋ ಕಾರಣ. ಆಮೇಲೆ ನನ್ನ ಮೇಲೆ ಒಂದು 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 ಭಾಳ ರೆಸ್ಪೆಕ್ಟ್ ಇದೆ. ಆಮೇಲೆ ನಾನು ಗೆಲ್ಲಬೇಕು, ಮಿತ್ರವರಿಗೆ ಇಲ್ಲಿವರೆಗೂ ಆ ಸ್ಥಾನ ಸಿಗದೇ ಇರುವಂಥ ಸ್ಥಾನ ಸಿಗಬೇಕು, ನನ್ನ ಯಶಸ್ಸನ್ನು ಬಯಸುವಂಥ ವ್ಯಕ್ತಿಗಳಲ್ಲಿ ಕೂಡ ಅವರು ಕೂಡ ಒಬ್ಬರು. ಸೊ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ತುಂಬ ಎನರ್ಜಿ ಇರುವಂಥ ಒಂದು ವ್ಯಕ್ತಿ. ಸರ್, 140ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ರು ಕೂಡ ಕರಾವಳಿ ಅವಕಾಶ ಬಂದಾಗ ಯಾವ ಸಂಭಾವನೆಯನ್ನು ನೀವು ನಿರೀಕ್ಷೆ ಮಾಡದೆ, ಅಥವಾ ನಾನು ಇಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದವನು, ಅಥವಾ ನಾನು ಇಷ್ಟು ಹಣದಲ್ಲಿ ಒಡೆಯನಾಗಿದ್ದವನು, ಇದೆಲ್ಲವನ್ನು ಯಾವುದನ್ನು ಲೆಕ್ಕಿಸದೆ ತುಂಬ ಸರಳವಾಗಿ ಇದು ನನ್ನ ಸಿನಿಮಾ ಅಂತ ಒಪ್ಕೊಳ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಸ್ಟೋರಿ ಅದ್ಭುತವಾಗಿತ್ತು. ಈ ಹುಡುಗರುಗಳಲ್ಲಿದ್ದಂಥ ಸಿನಿಮಾ ಸಹ ಅವರ ಕಣ್ಣಲ್ಲಿದ್ದಂಥ ಒಂದು ಹೊಳಪು, ಆ ಒಂದು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಬರ್ನಿಂಗ್ ಡಿಸೈರ್ ಇತ್ತು ಇಡೀ ಟೀಮ್ಗೆ, ಇನ್ಕ್ಲೂಡಿಂಗ್ ಗುರುದತ್ ಗಾಣಿಗ. ಅವರು ಈ ಕಥೆಯನ್ನು ತಲೆಯಲ್ಲಿಟ್ಕೊಂಡು ಒಂದು ತಂಡವನ್ನು ಕಟ್ಟಿ ಇದಕ್ಕೋಸ್ಕರ ಪ್ರಿಪೇರ್ ಮಾಡಿ ಒಂದು ಮಾಡಲೇಬೇಕು, ಇದು ನಮ್ಮ ಕರಾವಳಿಗನಾಗಿ ಕರಾವಳಿಯನ್ನು ಜನರಿಗೆ ತೋರಿಸ್ಬೇಕು ಅನ್ನೋ ಒಂದು ಎಮೋಷನ್ ಅವರಲ್ಲಿತ್ತು. ಈಗ ನಾವು ಏನು ಪ್ರೊಡಕ್ಷನ್ ಮಾಡಬೇಕು ಅಂತೇನಿಲ್ಲ, ನಾವು ದುಡ್ಡು ಖರ್ಚು ಮಾಡಬೇಕು ಅಂತ ನನ್ನ ಸಮಯವನ್ನು ಈ ಟೀಮ್ ಜೊತೆ ನಾನು ಕಳೆದ್ರೆ ಒಂದು ಸಿನಿಮಾದಿಂದ ನನಗೆ ಹೆಲ್ಪ್ ಆಗಬೇಕು. ನಾನು ಕರಾವಳಿ ಮಾಡಿದ್ರಿಂದ ನಾನು ಎಲ್ಲ ಸಾಲ ತೀರ್ಬಿಟ್ಟು ನಾನು ನೆಮ್ಮದಿಯಾಗಿರ್ಬೇಕು. ಇಲ್ಲದಿದ್ದರೆ ನಾನು ಮಾಡೋದ್ರಿಂದ ಕರಾವಳಿಗೆ ಸಿನಿಮಾಗೆ ತುಂಬ ಒಳ್ಳೇದಾಗಬೇಕು. ಎರಡರಲ್ಲೊಂದು ಆಗಲೇಬೇಕು. ನಾನು ಕರಾವಳಿಗೋಸ್ಕರ ನನ್ನನ್ನು ಡೆಡಿಕೇಟ್ ಮಾಡಿಬಿಟ್ಟೆ. ಇಷ್ಟು ವರ್ಷ ಇದ್ದಂಥ ರಿದಮನ್ನು ಚೇಂಜ್ ಮಾಡಿಕೊಂಡೆ. ಒಂದು 50 ಸ್ಟೆಪ್ 60 ಸ್ಟೆಪ್ ಇಳ್ಕೊಂಡು ಕೆಳಗೆ ಬಂದು ಡೌನ್ ಟು ಅರ್ತ್ ಆಗಿ ಕೂತ್ಕೊಂಡೆ. ಮಹಾಬಲನಾಗ್ಬಿಟ್ಟೆ. ಆ ನನ್ನ ಒಂದು ಪ್ರಾಮಾಣಿಕವಾದಂಥ, ನಿಜ ಅಂದರೆ ಯಾವ ಡ್ರಾಮಾ ಅಲ್ಲದೆ ಪ್ರಾಮಾಣಿಕವಾಗಿರುವಂಥ ಒಂದು ಪ್ರಯತ್ನ, ಆ ಡೆಡಿಕೇಶನ್ ಇವತ್ತು ಮಹಾಬಲನ ಯಶಸ್ಸು
ನಮ್ಮ ಕರಾವಳಿಯ ಗೆಲುವು, ಈಗ ಸಿಕ್ಕುವಂಥ ಜನಮನ್ನಣೆ, ಅದಕ್ಕೆ ನನಗೆ ಕಲಾದೇವಿ ಕಲಾ ಸರಸ್ವತಿ ಕೊಟ್ಟಂಥ ಒಂದು ವರ ಮತ್ತು ಮಹಾಬಲನ ಪಾತ್ರ. ಬಹಳ ಚಾಲೆಂಜಸ್ ಇತ್ತು ಅಂತ, ಈ ಕಡೆ ಆರೋಗ್ಯ ಕೈ ಕೊಡ್ತಾ ಇತ್ತು, ಅಲ್ಲಿ ಆದ್ರೂ ಇಲ್ಲ ನಾನು ಮಾಡ್ತೀನಿ ಈ ಪಾತ್ರನ ಅಂತ ಹೇಳಿ ಮಾಡ್ತಾ ಇದ್ರಿ. ಒಂಥರ ಮಿಡಲಲ್ಲಿ ಸಿಕ್ಕಾಕೊಂಡಿದ್ರು, ಆ ಕಡೆಗೋಲ್ಲ ಈ ಕಡೆಗೋಲ್ಲ ಅನ್ನೋ ಥರ. ಕರಾವಳಿ ಅಂದರೆ ತುಂಬ ಎಫರ್ಟ್ ಹಾಕಿದ್ದೀರಾ, ತುಂಬ ಚಾಲೆಂಜಸ್ ಇತ್ತು ನಿಮಗೆ. ಇಲ್ಲ ನಾನು ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ, ಒಂದು ಕಡೆ ಜ್ವರ, ಒಂದು ಕಡೆ ಮಾಡಬೇಕು, ಕೆಲಸ ಮಾಡಬೇಕು. ಆ ಕ್ಷಣ ಹೆಂಗಿತ್ತು ಅಂತ ಹೇಳಿ. ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇರ್ತಾನೆ ಒಬ್ಬ, ಕೊಚ್ಚಿ ಹೋಗ್ತಾ ಇದ್ದಾನೆ. ಆಯಿತು ನನಗಿಲ್ಲ ಮುಗೀತು ಬಿಡಿ, ಎಲ್ಲಾದರೂ ಹೋಗ್ತೀರಿ, ಹೋಗಿ ಸತ್ತೋಗ್ತೀರಿ ಅಂತ ಗೊತ್ತಿರುತ್ತೆ. ಅವ್ರಿಗೆ ಹುಲ್ಕಡ್ಡಿ ಸಿಕ್ಕಿದ್ರೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಕರಾವಳಿ ಅಂತ ಅದ್ಭುತ ಸ್ಕ್ರಿಪ್ಟ್ ಅದು ಬರದ ದಿಂಬಿ ನನಗೆ ಸಿಕ್ಕುತ್ತೆ. ಅಂತ ಹಬ್ಬಿಗೆ ಇಟ್ಕೊಂಡ್ಬಿಟ್ಟೆ ನಾನು ಅಷ್ಟೇ. ನಾನು ಅಲ್ಲಿ ಜ್ವರ, ಚಳಿ, ನೋವು, ಸಂಕಟ, ಅವಮಾನ ಏನೂ ನನಗೆ ಲೆಕ್ಕಕ್ಕೆ ಬರಲೇ ಇಲ್ಲ. ಈ ದಿಂಬಿನ ಬಿಡಬಾರ್ದು ನಾನು. ಲಾಸ್ಟ್ ಆಪ್ಷನ್ ಇದು. ನಟನಾಗಿ ನಿಂತ್ಕೊಳ್ಳಿಕ್ಕೆ ಇದಕ್ಕಿಂತ ದೊಡ್ಡ ಆಪ್ಷನ್ ಇನ್ನೊಂದು ಇಲ್ಲ. ನನಗೆ ಮನಸ್ಸಲ್ಲಿ ಇದ್ದ ಕಾರಣ ನಾನು ಯಾವುದನ್ನು ಲೆಕ್ಕಿಸಲಿಲ್ಲ, ಅದನ್ನು ಯಾವುದನ್ನು ಕೂಡ ಲೆಕ್ಕಿಸಲೇ ಇಲ್ಲ. ನಾನು ಮಾಡ್ತಾ ಹೋದೆ. ಸರ್, ಕೊಟ್ಟ ಕೈ ಯಾವುದೋ ಒಂದು ಮದುವೆ ಆಗ್ತಿದೆ ಅಥವಾ ಇನ್ನೊಂದು ಯಾರೋ ಶಿಕ್ಷಣ ಆಗಿರ್ಬೋದು, ಯಾರೋ ಒಬ್ರು ಬಡವರು ಅಂದಾಗ ಎತ್ತಿ ಕೊಟ್ಟ ಕೈ ಜೋಬಿಂದ ಹಣವನ್ನು. ಸೊ ಮುಟ್ಟು ನೋಡುವಾಗ ಹಣ ಇಲ್ಲ, ಆವಾಗ ಆಗಿದ್ದು ನೋವು ಅದು ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗದಿರುವಂಥ ಒಂದು ಫೀಲ್. ಅದು ಕೊಡ್ತಾ ಇದ್ದವರು ಈಗ ಕೈ ಬೇಡುವಾಗ ಆಗುವಂಥ ನೋವಿದೆಯಲ್ಲ. ಆಮೇಲೆ ಕೊಟ್ಟವರಿಗೆ ವಾಪಸ್ ಕೊಡದೆ ನಾವು ಫೋನ್ ಎತ್ತಿದ್ದೆ, ಇನ್ನೊಂದು ಎತ್ತಿದ್ದೆ, ಅಥವಾ ನಾವು ಸುಳ್ಳುಗಳು ಹೇಳ್ಕೊಂಡು ಹೋಗೋದಿದೆಯಲ್ಲ, ಒಂಥರ ಅದಕ್ಕಿಂತ ಲೈಫೇ ಬೇಡ ಅನಿಸುವಂಥ ಸಂದರ್ಭ ಅದಲ್ಲ. ಹಾಗಾಗಿ ನನಗೆ ಈಗ ಸೋತವನಿಗೆ ಯಾರು ಕೂಡ ಹತ್ರಕ್ಕೆ ಬರಲ್ಲ. ಹೆಣಕ್ಕೆ ಯಾರು ಟ್ರೀಟ್ಮೆಂಟ್ ಕೊಡ್ತಾರ? ಹೆಣದ ಮೇಲೆ ಯಾರು ದುಡ್ಡು ಹಾಕ್ತಾರೆ? ಸತ್ತೋಯ್ತು. ಕೆಲವು ವ್ಯಕ್ತಿಗಳಿದ್ದಾರೆ, ಎದ್ದೇಳ್ತಾನೆ ಗುರು, ಅವನು ಏನೋ ಬ್ಯಾಡ್ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಕಾಲೆಳೆಯಿದೆ, ಕಣ್ಣೊರೆಸಿದಂಥವ್ರು ಸುಮಾರು ಜನ ಇದ್ದಾರೆ. ನಾನು ಆಗ ಹೇಳಿದಂಥ ಕೆಲವು ಹೆಸರುಗಳು. ಅವರ ಸ್ಫೂರ್ತಿಯಾಗಿ ಇಟ್ಕೊಂಡು ಅವರ ನನ್ನ ಮೇಲೆ ವಿಶ್ವಾಸ ಇಡ್ಕಾದ್ರೂ ನಾನು ಏನಾದ್ರು ಸಾಧನೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಾನೇನು ನನಗೇನು 80 ವಯಸ್ಸಾಗಲಿಲ್ಲ, ನನಗೆ ಜಸ್ಟ್ ಐ ಆಮ್ 48 years old. ವಯಸ್ಸಲ್ಲಿ 48 ಇದ್ದರೂ ಕೂಡ ನನಗೆ ಸಿನಿಮಾ ಉತ್ಸಾಹ ಇನ್ನೂ 18 ವರ್ಷದ ಹುಡುಗನಿಗೆ ಎಷ್ಟಿದೆ ಅಷ್ಟಿದೆ. ನನಗೆ ಮೆನಿ ಮೋರ್ ಟು ಗೋ. ದೊಡ್ಡ ದೊಡ್ಡ ಜವಾಬ್ದಾರಿಗಳಿಂದ ಆಚೆ ಬಂದಿದ್ದೀನಿ, ದೊಡ್ಡ ದೊಡ್ಡ ಸಂಕಟಗಳಿಂದ ಆಚೆ ಬಂದಿದ್ದೀನಿ. ದೇವರು ನನಗೆ ಸೋಲು, ಗೆಲುವು, ಸೋಲು, ನೋವು, ನಲಿವು ಎಲ್ಲ ಕೊಟ್ಟಿದ್ದಾರೆ. ಇಟ್ ಮೇಡ್ ಮಿ ವೆರಿ ಸ್ಟ್ರಾಂಗ್. ಇನ್ನೂ ನನಗೆ ಸಮಸ್ಯೆಗಳು ಬಂದರೆ ನನಗೆ ಎದುರಿಸೋ ಭಯ ಇಲ್ಲ. ನನಗೆ ಸೋಲೋದು ಹೇಗೆ ಅಂತ ಕಲ್ತ್ಬಿಟ್ಟಿದ್ದೀನಿ. ನನಗೆ ಗೆಲ್ಲೋದು ಭಾಳ ಸುಲಭ ಅನ್ನೋದು ನನಗೆ ಗೊತ್ತಿದೆ. ಸರ್, 98% ಅಲ್ಲಿ 98% ಮಾತ್ರ ಜನ ನಮ್ಮನ್ನು ಅಂದರೆ ಗೆಲ್ಲಬಾರ್ದು, ಇವ್ರು ಸೋಲ್ಬೇಕು ಆ ಥರದ್ದೇ ನೋಡುವ. 2% ಮಾತ್ರ ಜನ ನಮ್ಮನ್ನು ಕಾಲೆಳೆಯಲ್ಲ, ಅಯ್ಯೋ ಬಿಡು ಅವ್ರ ಲೈಫು ಅವ್ರದ್ದು ಅಂತ ನೋಡ್ಕೊಳ್ತಾರೆ. ಆದರೆ 98% ಜನ ಮಾತ್ರ 100% ಕಾಲೆಳೆಯೋದು, ನಾವು ಬಿದ್ದಾಗ ಬಿದ್ದದ್ದನ್ನು ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಈಗ ಇರೋದೇ ಹಾಗೆ. ಸೊ ನಿಮ್ಮನ್ನು ಕಾಲೆಳೆದವರು, ನಿಮ್ಗೆ ಹಿಂಸೆ ಕೊಟ್ಟವರು, ಅವಮಾನ ಮಾಡಿದವರು, ನೋವು ಮಾಡಿದವರು, ಚುಚ್ಚಿ ಮಾತಾಡಿದವ್ರಿಗೆಲ್ಲ ಈಗ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ? ನೀವು ಚುಚ್ಚಿದ್ದಕ್ಕೆ, ನೀವು ಅವಮಾನ ಮಾಡಿದ್ದಕ್ಕೆ, ನೀವು ನನಗೆ ನೋವು ಕೊಟ್ಟಿದ್ದಕ್ಕೆ, ನೀವು ನನ್ನ ತಿರಸ್ಕಾರವಾಗಿ ನೋಡೋದಕ್ಕೆ ಇವತ್ತು ನಾನು ಗಟ್ಟಿಗಿರಾಗಿ ನಿಂತ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಸಂತೋಷ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ. 2003 ಬಣ್ಣ ಹಚ್ಚಿದಾಗ ಮೊದಲು ಕ್ಯಾಮ್ರಾ ಫೇಸ್ ಮಾಡಿದಾಗ ಹೇಗಿತ್ತು ಅದನ್ನ ಈಗ ನೆನಪು ಮಾಡ್ಕೊಳ್ಳೋದು? ಒಂದು ದೊಡ್ಡ ಒಂದು ಫೀಲಿಂಗ್ ಅದು. ಅಂದರೆ ವೀರಭೂಮಿ ಅನ್ನೋ ರೆಸಾರ್ಟಲ್ಲಿ ನಾನು ಮ್ಯಾನೇಜರ್ ಆಗಿ ಇದ್ಕೊಂಡು ಕನ್ನಡ ಜಾನಪದ ಹಾಡುಗಳನ್ನು, ಡ್ಯಾನ್ಸ್ಗಳನ್ನು ಮಾಡ್ತಾಯಿದ್ದೆ. ಒಬ್ಬ ನಿರೂಪಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ನಾನು ಆಗಲೇ ಫೇಮಸ್ ಆಗಿದ್ದೆ. ಹೌದು, ಸಖತ್ ಫೇಮಸ್ ಆಗಿದೆ. ಮಿತ್ರ ವೀರಭೂಮಿ ಅಂದರೆ ಎಲ್ರಿಗೂ ಕೂಡ ಗೊತ್ತಿರುವಂಥ ಒಂದು ಕ್ಯಾರೆಕ್ಟರ್ ಆಗಿತ್ತು. ಅಲ್ಲಿಂದಲೇ ನನ್ನನ್ನು ಸಿಲಿಲಲ್ಲಿ ಕರ್ಕೊಂಡೋಗಿದ್ದು, ಅಲ್ಲಿಂದಲೇ ನನ್ನನ್ನು ಶ್ರೀರಾಮ್ ಕರ್ಕೊಂಡೋಗಿದ್ದು. ಕಂಪ್ನಿ ಫಿಲಿಮ್ಸ್ನ ಮಾಲೀಕರಾದಂಥ ಇವರು KP ಶ್ರೀಕಾಂತ್ ಅವರು ಮತ್ತು ಕಾಂತರಾಜ್ ಅವರು, ಕಾಂತಣ್ಣ, ಮಳೆಗಾಳು ಕಾಂತಣ್ಣ, ಏನು ಚಂದ ಕಾಣಿಸ್ತಾಳೆ ಪರಮೇಶಣ್ಣ, ಅವರು ನನ್ನನ್ನು ಕರ್ಕೊಂಬಂದು ಫಸ್ಟ್ ನನಗೆ ಶ್ರೀರಾಮನ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು. ಅದು ಯಾರ ಜೊತೆ? ಶಿವಣ್ಣ. ಶಿವಣ್ಣನ 75ನೇ ಚಿತ್ರ, MS ರಮೇಶ್ ಅವರ ನಿರ್ದೇಶನ. ಸಾಧು ಕೋಕಿಲ ಸರ್ ಮಾಡಬೇಕಾದ ಪಾತ್ರನ ತೆಗೆದ್ಬಿಟ್ಟು ನನಗಾಗ್ತಾರೆ.
ಆ ಇನ್ವಿಟೇಷನ್ ನನ್ನ ಹತ್ರ ಇವತ್ತೂ ಇದೆ. ಹ್ಮ್. ಮಿತ್ರ ವೀರಭೂಮಿ ಅಂತೇಳಿ ಇನ್ವಿಟೇಷನ್ ಹೆಸರು ಕೂಡ ಹಾಕ್ತಾರೆ. ಜಯ ಜಗದೀಶ್ವರ ಇದೊಂದು ದೊಡ್ಡ ಪಾತ್ರ ಏನಾದ್ರು ಕೂಡ ಮೊದಲ ಬಾರಿಗೆ ಒಬ್ಬ ಮೇರು ನಟನ ಜೊತೆ ಅಭಿನಯಿಸುವ ಒಂದು ಅವಕಾಶ ನನಗೆ ಸಿಕ್ಕಿದೆ. ನನ್ನ ಶಾರ್ಟ್ ಇದ್ದಾಗ ಶಿವಣ್ಣ ಕೂಡ ಬಂದು ನೋಡಿದರು. ಓ ಎಸ್, ತುಂಬ ಸಜೆಷನ್ಸ್ ಕೊಟ್ಟರು. ಹ್ಮ್. ರಂಗಾಯಣ ರಘು ಅವರು ಇದ್ದರು ಅದರಲ್ಲಿ. ನನಗೆ ಒಂದು ಆಮೇಲೆ ಸಿನಿಮಾಗಳು ಮಾಡೋಕ್ಕಾಗಿಲ್ಲ. ಅದಾದಮೇಲೆ ನನಗೆ ಸಿಲಿಲಲ್ಲಿ ಪಾಪ ಪಾಂಡು, ಪಾತು ಸಾತು ಅದರ ಮೂಲಕ ನಾನು ಫೇಮಸ್ ಆದೆ. ಹೋಗ್ತಾ ಹೋಗ್ತಾ ಗಣೇಶ್ ಸರ್ ನನಗೆ ಅರಮನೆ ಅನ್ನೋ ಸಿನಿಮಾದಲ್ಲಿ ನಾಗಶೇಖರ್ ಅವರಿಗೆ ಹೇಳಿ ಒಂದು ಸಣ್ಣ ಪಾತ್ರ ಮಾಡಿಸ್ತಾರೆ. ಆ ಪಾತ್ರ ತುಂಬ ದಿವಸ ಹೋಗ್ತೀರಿ ಶೂಟ್ ಆಗಲ್ಲ, ತುಂಬ ದಿನ ಹೋಗ್ತೀರಾ ಶೂಟ್ ಆಗಲ್ಲ, ತುಂಬ ದಿನ ಹೋಗ್ತೀರಿ ಶೂಟ್ ಆಗಲ್ಲ, ಕಾಯ್ತಾ ಕೂತಾರೆ. ಎಕ್ಸ್ಚೇಂಜಿಂಗ್ ನನ್ನ ಡ್ರೆಸ್ ಅವ್ರು ಹಾಕೋತಾರೆ, ನನ್ನ ಅದು ಆ ಥರದ ಪಾತ್ರ. ಅದಾದಮೇಲೆ ದಯಾಳ್ ಅವರಿಗೆ ಗಣೇಶ್ ಅವರು ಸಜೆಸ್ಟ್ ಮಾಡ್ತಾರೆ, ಸರ್ಕಸ್ ಅನ್ನೋ ಸಿನಿಮಾದಲ್ಲಿ 5 ಜನ ಮೇನ್ ಕ್ಯಾರೆಕ್ಟರ್ ಮಿತ್ರನಿಗೆ ಹಾಕಿ ಪಾತ್ರ ಅಂತ ಗಣೇಶ್ ಸರ್ ಹೇಳ್ತಾರೆ. ದಯಾಳ್ ಅವ್ರು ನನ್ನ ಕರೆದು ಡ್ಯಾನ್ಸ್ ಎಲ್ಲ ಕಲಿಸಿ ಒಂದು ಪಾತ್ರ. ಅದರಲ್ಲಿ ಭಾಳ ದೊಡ್ಡ ಬಾಂಡಿಂಗ್, ನನ್ನ ಕ್ಯಾರೆಕ್ಟರ್ ಭಾಳ ತುಂಬ ಚೆನ್ನಾಗಾಗುತ್ತೆ. ಅಲ್ಲಿ ಪವನ್, ನಮ್ಮ ಲೂಸಿಯಾ ಪವನ್ ಕೂಡ ಅಭಿನಯಿಸ್ತಾರೆ ನಮ್ಮ ಜೊತೆ. ನಮ್ಮ 5 ಜನರಲ್ಲಿ ಅವರು ಒಬ್ಬರು. ಮುರಳಿ ಮಾಸ್ಟ್ರು ಒನ್ ಆಫ್ ದಿ ಕ್ಯಾರೆಕ್ಟರ್. ಆಗ ಅವ್ರ ಮೂಲಕ ಯೋಗರಾಜ್ ಭಟ್ರ ಟೀಮಿಗೆ ನಾನು ಪರಿಚಯ ಆಗ್ತೀನಿ. ಮನಸಾರೆ, ಪಂಚರಂಗಿ, ನನ್ನ ಗ್ರಾಫು ಭಾಳ ಬ್ಯೂಟಿಫುಲ್ ಆಗಿ ಬಿಲ್ಡ್ ಆಗ್ತವೆ. ನನ್ನದೊಂದು ಒಂದೇ ಮ್ಯಾನರಿಸಮನ್ನು ಎಲ್ಲ ಸಿನಿಮಾದಲ್ಲಿ ನಾನು ಮಾಡೋದಿಲ್ಲ. ನನ್ನದೇ ಆದ ಬೇರೆ ಬೇರೆ ನನಗೆ ಅದು ಇಷ್ಟ ಕೂಡ. ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಾಕ್ಸು ಸ್ಟಾರ್ಟ್ ಆದವು. ನಾನು ಭಾಳ ಒಳ್ಳೆ ಗ್ರಾಫ್, ಭಾಳ ಬೇಗ ನಾನು ನಟನಾಗಿ ಜನರಿಗೆ ನಾನು ರೀಚ್ ಆದೆ. ಇವತ್ತು ನಾನು ಅದನ್ನು ನೋಡ್ತಾ ಇದ್ದೀರಿ, ನಮ್ಮ ಜಾಣೇಶ ನೀವು ನಗಿಸ್ತಾ ಇದ್ದೀರಿ, ನೀವು ಅಳೋದು ನೋಡೋಕ್ಕಾಗಿಲ್ಲ ನಮಗೆ. ಅದೆಲ್ಲವೂ ಕೂಡ ಇದಕ್ಕೆ ಪ್ಲಸ್ ಆಗಿದೆ. ನನ್ನ ಇಂದಿನ ಸಿನಿ ಜರ್ನಿ ಕೂಡ ಇದಕ್ಕೆ ಪ್ಲಸ್ ಆಗಿರೋದು. ಸೊ ನಾನು ಬಿಗ್ ಬಾಸ್ಗೆ ಹೋದೆ, ಆಸೆ ಇತ್ತು. ಬೆಂಗಳೂರು ಕಪಾಲೆ ಥಿಯೇಟ್ರ್ ಮುಂದೆ ಒಂದು ಕಟೌಟ್ ಹಾಕ್ಸ್ಕೋಬೇಕು, ಅದು ಆಯಿತು. ನಿರ್ಮಾಪಕರಾಗಬೇಕು ಅಂತ ಅನ್ನಿಸ್ತು, ಅದು ಆಯಿತು. ಒಂದು ಅವಾರ್ಡ್ ತಗೋಬೇಕು, ಅದು ಸಿಕ್ತು ನನಗೆ. ಈಗ ಇನ್ನೂ ಆಸೆ, ನ್ಯಾಷನಲ್ ಅವಾರ್ಡ್ ತಗೋಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಇವತ್ತು ನಮ್ಮ ಹೊಂಬಾಳೆ ಸಂಸ್ಥೆ ಏನಿದೆ, KRG ಏನಿದೆ, ರಾಕ್ಲೈನ್ ಪ್ರೊಡಕ್ಷನ್ ಏನಿದೆ, ಒಂದು ಅಥವಾ ಚಾಮುಂಡಿ ನಮ್ಮ ವಜ್ರೇಶ್ವರಿ ಕಂಬೈನ್ಸ್ ಹೇಗಿದೆ, ಆ ಥರದ್ದು ಒಳ್ಳೆ ಪ್ರೊಡಕ್ಷನ್ ಹೌಸ್ ನಾನು ಮಾಡಬೇಕು. ಇದು ಆಲ್ರೆಡಿ ಇದೆ, ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಒಳ್ಳೊಳ್ಳೆ ಪ್ರತಿಭೆಗಳಿಗೆ, ಒಳ್ಳೊಳ್ಳೆ ನಿರ್ದೇಶಕರುಗಳಿಗೆ ಒಳ್ಳೊಳ್ಳೆ ಸಿನಿಮಾಗಳು ನನ್ನ ಪ್ರೊಡಕ್ಷನ್ ಮೂಲಕ ಆಚೆ ಬರಬೇಕು. ನನಗೆ ತುಂಬ ರೋಲ್ ಮಾಡೆಲ್ಲು ದ್ವಾರಕೇಶ್ ಅಣ್ಣ. ಸಣ್ಣ ವಯಸ್ಸಿನಲ್ಲೂ ಕೂಡ ದ್ವಾರಕೇಶ್ ಅಣ್ಣ ನನಗೆ ಸ್ಫೂರ್ತಿ. ದ್ವಾರಕೇಶ್ ಅಣ್ಣ ನಂತರ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಆಸೆ. ಇಂಡಸ್ಟ್ರಿಯಲ್ಲಿ ಯಾರು ಸರ್ ಆಪ್ತರು ನಿಮಗೆ? ನಿಮ್ಗೆ ನೋವಾದಾಗ ಅಥವಾ ಏನೋ ಒಂದು ಖುಷಿ ಆದಾಗ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ಇರುವಂಥ ಆಪ್ತರು ಯಾರು ಅಂತ ಹೇಳಿ, ನಟಿಯರು ಬೇಕಾದು ಹೇಳಿ ಸರ್. ಆದರೂ ಏನೋ ನೋವಾಯ್ತು ಇರುತ್ತಲ್ಲ, ಫ್ರೆಂಡ್ಸ್ ಅಂತ ಇದ್ದೇ ಇರ್ತಾರೆ ಇಂಡಸ್ಟ್ರಿ ಅಂತ. ಯೂಶಲಿ ನಾನು ವೈಯಕ್ತಿಕ ವಿಚಾರಗಳನ್ನು ಯಾರ ಜೊತೆ ಕೂಡ ನಾನು ಹಂಚ್ಕೊಳ್ಳೋದು ಇಲ್ಲ. ಆ ರೀತಿಯ ಒಂದು ಬಾಂಡಿಂಗ್ ನಾನು ಯಾರ ಜೊತೆ ಕೂಡ ನಾನು ಒಂದು ಒಬ್ಬ ವ್ಯಕ್ತಿಗೆ ಸೀಮಿತವಾಗಿ ನಾನು ಇಲ್ಲವೇ ಇಲ್ಲ. ಬಟ್ ನನಗೆ ತುಂಬ ವೆಲ್ ವಿಶ್ ಮಾಡುವಂಥವ್ರು, ನನಗೆ ಅವಕಾಶ ಕೊಡುವಂಥವ್ರು ಶಿವಧ್ವಜ್ ಸರ್ ಇದ್ದಾರೆ. ಫಸ್ಟು ನನಗೆ ಶುಭಮ್ ಅನ್ನೋ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟರು ಶಿವಧ್ವಜ್ ಅವರು. ಈಗ ಫಸ್ಟ್ ಫೋನ್ ಬಂದಿದೆ ಅವ್ರದ್ದು. ಅದರಲ್ಲಿ ನನ್ನ ಮಹಾಭರಣ ಪಾತ್ರ ಇಷ್ಟ, ಕರಾವಳಿ ಇಷ್ಟ ಆದ ತಕ್ಷಣ ಫಸ್ಟ್ ಫೋನ್ ಬಂದಿದೆ ಅವ್ರದ್ದು. ದಯಾಳ್ ಅವರಿದ್ದಾರೆ. PC ಶೇಖರ್ ಅವರು ನನಗೆ ಭಾಳ ಪರ್ಸನಲ್ ಬಾಂಡಿಂಗ್ ಇದೆ. ತಬ್ಲಾ ನಾಣಿಯವ್ರ ಜೊತೆ ನನಗೆ ಭಾಳ ಆತ್ಮೀಯತೆ ಇದೆ. ಶರಣ್ ಅವರು ನನಗೆ ಫೋನ್ ಮಾಡಿ ಎಲ್ಲರೂ ಇದ್ದಾರೆ. ಬಟ್ ನಾನು ಆ ರೀತಿ ಪರ್ಸನಲ್ ಆಗಿ ಯಾರ ಜೊತೆ ಕೂಡ ಅಷ್ಟೊಂದು ಬಾಂಡಿಂಗ್ ಏನಿಲ್ಲ. ಬಟ್ ಎಲ್ಲರೂ ನನಗೆ ಸ್ನೇಹಿತರಿದ್ದಾರೆ. ಮೊದಲ ಸಂಭಾವನೆ ಎಷ್ಟು ಸರ್? ಫಸ್ಟು ನನಗೆ ಇದಕ್ಕೆ ಶ್ರೀರಾಮ್ ಸಿನಿಮಾಗೆ ನನಗೇನು ಕೊಡಲಿಲ್ಲ. ನಾನು ಕೇಳೋದು ದೊಡ್ಡ ವಿಷಯ. ಚೆನ್ನಾಗಿ ನೋಡಿಕೊಂಡ್ರು, ನನ್ನ ಪ್ರೀತಿ ಮಾಡಿದ್ರು, ಗೌರವ ಕೊಟ್ಟರು. ಸೀರಿಯಲಲ್ಲಿ ನನಗೆ ಫಸ್ಟ್ ಸಿಕ್ಕಿದ ಸಂಭಾವನೆ 650 ರೂಪಾಯಿ ತಿಂಗಳಿಗೆ ಅಲ್ಲ, ಒಂದು ಎಪಿಸೋಡ್ಗೆ 650 ರೂಪಾಯಿ ಫಸ್ಟ್ ಸಂಭಾವನೆ. ಓಕೆ, ಏನು ಮಾಡಿದ್ರಿ ಸರ್? ನೆನಪಿದೆಯಾ? ಸಂಕೇತ್ ಕಾಶಿ ಅವರು ನನ್ನ ಜೊತೆ ಇದ್ದರು. ಅವರೊಂದು ಆಶ್ರಮ ಹೆಸರು ಹೇಳಿದರು. ನಾವಿಬ್ಬರು ಅವ್ರ ಜೊತೆ ಹೋಗಿ 650 ರೂಪಾಯಿನ ಆಶ್ರಮಕ್ಕೆ ಕೊಟ್ಟು ನಾನು ಅವರಿಗೆಲ್ಲ ಒಂದು ಊಟ ಎಲ್ಲ ಕೊಡಿಸಿ ಖುಷಿಯಾಗಿ ನಡೀತದೆ. ನಿಮ್ಮ ತಂದೆ ತಾಯಿನ ನೆನಪು ಮಾಡ್ಕೊಳ್ಳೋದಾದ್ರೆ ಅವ್ರ ಬಗ್ಗೆ? ನನಗೆ ಪರ್ಸನಲ್ ಬಾಂಡಿಂಗ್ ಭಾಳ ಕಮ್ಮಿ ಇದೆ. 6ನೇ ಕ್ಲಾಸಲ್ಲಿ ನಾನು ಮನೆ ಬಿಟ್ಟು ಆಚೆ ಬಂದಂಥ ವ್ಯಕ್ತಿ. ನಾನು ಮನೇಲಿ ಎಲ್ಲರೂ ಬೆಳ್ಳಗಿದ್ದಾರೆ, ನಾನು ಒಬ್ಬನೇ ಕಪ್ಪಗಿರೋದು. ಹಾಗಾಗಿ ಸಣ್ಣ ವಯಸ್ಸಿಂದ ನನಗೊಂದು ಇನ್ಫ್ಯಾರಿಟಿ ಕಾಂಪ್ಲೆಕ್ಸು ಇತ್ತು ನನಗೆ. ಹಾಗಾಗಿ ನನಗೆ ಮನೇಲಿರೋದು ಭಾಳ ಇರುಸುಮುರುಸು ಆಗ್ತಾಯಿತ್ತು. ಬಂದವರೆಲ್ಲ ಯಾರು ಪಕ್ಕದ ಮನೆಯವನ ಅಂತ ಕೇಳ್ತಾಯಿದ್ರು.
ನಾನೊಬ್ಬರೇ ನನ್ನ ತಾತನ ಥರ ಕಪ್ಪಗಿರೋನು. ನಮ್ಮ ತಾತ ಕುರಿಯೋಕೋಸ್ ತಿಳ್ಬಿಟ್ಟು ಒಳ್ಳೆ ಪೇಂಟಿಂಗ್ ಆರ್ಟಿಸ್ಟ್ ಅವರು ನಮ್ಮ ತಾತ. ನಾನೊಬ್ಬ ಮಾತ್ರ ತಾತನ ಥರ ಹುಟ್ಬಿಟ್ಟೆ. ಬಾಕಿ ಎಲ್ಲರೂ ಬೆಳ್ಳೆ, ನಮ್ಮ ಅಜ್ಜಿ ಎಲ್ಲ ಬೆಳ್ಳಗೆ ಒಳ್ಳೆ ಈ ಟೈಟಾನಿಕ್ ಹೀರೋಯಿನ್ ಇದ್ದಾರಲ್ಲ ಹಂಗಿದ್ದಾರೆ ನಮ್ಮ ಅಜ್ಜಿ, ನಮ್ಮ ಅಣ್ಣ, ನಮ್ಮ ಅಕ್ಕ, ತಮ್ಮ ಎಲ್ಲರೂ ಕೂಡ ಭಾಳ ಬ್ಯೂಟಿಫುಲ್ ಅಂದರೆ ಕೆಂಪಗಿದ್ದಾರೆ, ಕಪ್ಪಗಿಲ್ಲ, ಬೆಳ್ಳಗಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ನಾನೊಬ್ಬ ಹೆಂಗೆ ಅನಿಸುತ್ತೆ ನಿಮಗೆ? ಒಂದು ಟೊಮೆಟೊ ಸಾಲುಗಳ ಮಧ್ಯದಲ್ಲಿ ಒಂದು ಚಿಕ್ಕು ಇದ್ರೆ ಹೆಂಗಿರುತ್ತೆ ಹೇಳಿ? ಅದೇ ಅಲ್ಲ, ಯಾರು ನಿಮ್ಮ ತಂದೆ ತಾಯಿ ಎಲ್ಲ ಯಾಕೆ ಹೊರಗಡೆ ಹೋದೆ ಬಾ ವಾಪಸ್ ಆ ಥರದ್ದೆಲ್ಲ ಎಲ್ಲಿಗೆ ಹೋದ್ರಿ ಸರ್ ಆಗ? ನಾನು ಹಾಸ್ಟೆಲ್ಗಳಲ್ಲಿ, ನಾನು ಸಣ್ಣ 6ನೇ ಕ್ಲಾಸದಲ್ಲೂ ದುಡಿಮೆ ಮಾಡ್ಕೊಂಡು ಬದುಕ್ತಾ ಇದ್ದಂತು. ಓದಿದ್ದು ಈವ್ನಿಂಗ್ ಕಾಲೇಜಲ್ಲಿ, ಸೆಂಟ್ರಲ್ ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜಲ್ಲಿ. ಬೆಳಿಗ್ಗೆ ಹೋಟೆಲ್ ಕೆಲಸ ಮಾಡ್ತಾಯಿದ್ದೆ, ಬೇರೆ ಬೇರೆ ಪರ್ಚೇಸ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೆ. ಸ್ಟರ್ಲಿಂಗ್ ಮರ್ಚೆಂಡೈಸಿಂಗ್ ಇನ್ನೋವೇಷನ್ ಲಿಮಿಟೆಡ್ ಅದರಲ್ಲಿ ಸೇಲ್ಸ್ ಬಾಯ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಈವ್ನಿಂಗ್ ಒಳ್ಳೆ ಸೈಕಲಾಗಿ ಹೀರೋ ರೇಂಜ್ ಸೈಕಲಲ್ಲಿ ಕಾಲೇಜಲ್ಲಿ ಇದ್ದೆ. ಆಗಲೂ ನಾಟಕ ಗಿಟಕ ಎಲ್ಲ ಮಾಡ್ಕೊಂಡು ಬದುಕ್ತದೆ. ಸ್ವಂತ ದುಡಿಮೆಯಲ್ಲಿ ನಾನು ಬದುಕಿದ್ದು. ನಾನಾಗ 11,000 12,000 ರೂಪಾಯಿನ ತಿಂಗಳಿಗೆ ನನಗೆ ಸಂಬಳ ಬರ್ತಾಯಿತ್ತು. ನಮ್ಮ ಲೆಕ್ಚರಿಗೆ 9,000 ಬರ್ತಾಯಿತ್ತು. ಲೆಕ್ಚರ್ಗಿಂತ ಜಾಸ್ತಿ ಸಂಪಾದನೆ. ಸರ್, ಈಗ ನಿಮ್ಮ ಹೆಸರು ಶೀನು ಜಾರ್ಜ್ ಅಂತ ಮುಖ್ಯವಾದ ಹೆಸರು, ನಿಮ್ಮ ಹೆಸರು ಒರಿಜಿನಲ್ ಹೆಸರು. ಬಟ್ ಅದು ಮಿತ್ರ ಆಗಿ ಬದಲಾಗಿದ್ದು ಗೊತ್ತು ಇಲ್ಲಿ ನೀವು. ಅದು ಹೆಂಗೆ ಅದು ಜನ ಅದನ್ನು ಕಂಪ್ಲೀಟ್ ಮಿತ್ರ ಅಂತ ನೀವು ಹೆಂಗೆ ಒಪ್ಕೊಂಡ್ಬಿಟ್ರಿ ಅಂತ? ಶೀನು ಜಾರ್ಜ್ ಚೆನ್ನಾಗಿತ್ತಲ್ಲ ಹೆಸರು ಅಂತ. ಚೆನ್ನಾಗಿಲ್ಲ, ಅದು ಚೆಕ್ಕಲ್ಲಿ ಹಂಗೆ ತಗೊಳ್ತೀರ ಶೀನು ಜಾರ್ಜ್ ಅಂತ. ಬಟ್ ನೀವು ಪರಿಚಯ ಮಿತ್ರ ಅಂತಾನೆ. ಮಿತ್ರ ಅಂತ ನನ್ನ ಸಂಸ್ಥೆಗಳು ಕೂಡ ಮಿತ್ರ ಎಂಟರ್ಟೈನರ್ಸ್, ಸಿನಿ ಕ್ರಿಯೇಷನ್ಸ್, ಮಿತ್ರ ಹಾಲಿಡೇಸು, ಮಿತ್ರ ಎಂಟರ್ಟೈನರ್ಸ್ ಕಂಪನಿ ಎಲ್ಲವೂ ಕೂಡ ಮಿತ್ರ ಹೆಸರಲ್ಲಿ ಇಟ್ಕೊಂಡಿದ್ದೆ. ಅಂದರೆ ಜನ ಕೊಟ್ಟಂಥ ಪ್ರೀತಿ ಅದು, ಜನ ಕೊಟ್ಟಂಥ ಪ್ರೀತಿ. ಮಿತ್ರನಾಗಿ ಅವ್ರಿಗೆ ಉಳ್ಕೋಬೇಕು ಅನ್ನೋದು ನನ್ನೊಂದು ಆಸೆ. ಬಟ್ ನೀವು ತುಂಬ ನನಗೆ ಭಾವುಕ ಆಗಿದ್ದು ಆಫ್ ದಿ ಕ್ಯಾಮ್ರಾ ಮಾತಾಡುವಾಗಲೂ ಏನು ಅನಿಸಿದೆ ಅಂದರೆ, ನನಗೆ ಮತ್ತೆ ಆ ಚಪ್ಪಾಳೆ ಬೇಕು, ಮತ್ತೆ ಜನ ನನಗೆ ಆ ಪ್ರೀತಿ ತೋರಿಸ್ಬೇಕು, ಅದಕ್ಕೋಸ್ಕರ ನಾನು ಕರಾವಳಿ ಸಿನಿಮಾಗೆ ನನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಕೆಲಸ ಮಾಡಿದೆ ಅಂತ ಹೇಳ್ತಾ ಇದ್ರಿ. ಸೊ ಅದು ಸಿಕ್ತು ನಿಮಗೆ ಕೂಡ. ಈಗ ಪ್ರತಿಯೊಬ್ಬರು ಸಿನಿಮಾ ನೋಡಿ ನಿಮ್ಮನ್ನು ಬಂದು ಅಪ್ಕೊಳ್ಳೋದಾಗಲಿ, ಅಥವಾ ಕಣ್ಣಂಚಲ್ಲಿ ನೀರು ಹಾಕ್ಕೊಂಡು ಸರ್ ನೀವು ಹಂಗೆ ಮಾಡಿದ್ರೆ ಹಿಂಗೆ ಮಾಡ್ರಿ ಅಂತ ಹೇಳಿದಾಗಲಿ, ನನ್ನ ಕಣ್ಮುಂದೆ ನಾನು ಕೂಡ ಅದೆಲ್ಲ ನೋಡಿದಾಗ ನಿಜಕ್ಕೂ ನಿಮ್ಗೆ ಆಗುವಂಥ ಅನುಭವ 100% ಖುಷಿ ಆಗುತ್ತೆ. ಅದರ ಜೊತೆ ಏನಾದ್ರು ಹೇಳೋದಿದ್ರೆ ಏನು ಹೇಳ್ತೀರಾ ಅಂತ ಹೇಳಿ? ಅಲ್ಲ, ಒಂದು ಡಿವೈನ್ ಫೀಲ್ಡ್ಗೆ ನಾನು ಹೋಗ್ತಾ ಇದ್ದೀನಿ. ನನಗೆ ಮುಗೀತು, ನನಗಿನ್ನು ಆ ರೀತಿಯ ಒಂದು ಅವಕಾಶಗಳು ನನಗೆ ಬರೋದಿಲ್ಲ. ಮುಗಿದೋಯ್ತು. ಒಬ್ಬ ಇದ್ದ, ಏನೋ ಮಾಡ್ದ, ಹಂಗೆ ನನ್ನ ಇತಿಹಾಸದ ಒಂದು ಸಿನಿಮಾದ ಇದರಲ್ಲಿ ನಾನು ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಲ್ಲಿಗೆ ಮುಗೀತು ಅನ್ನೋದು ನನ್ನದು ಇದ್ದಿದ್ದು. ಅನ್ಎಕ್ಸ್ಪೆಕ್ಟೆಡ್ ನನಗಿದು ಶ್ರಮ ಇತ್ತು. ಆದರೆ ಇದಿಷ್ಟು ಮಟ್ಟಕ್ಕೆ ಜನ ನನ್ನನ್ನು ಪ್ರೀತಿ ಮಾಡ್ತಾರೆ, ಆ ಪಾತ್ರ ಅವ್ರನ್ನ ಆವರಿಸುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸೊ ದಟ್ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದಟ್. ನಾನು ವರ್ಡ್ಗಳಲ್ಲಿ ಹೇಳೋಕ್ಕೆ ನನಗೆ ಸಾಧ್ಯವೇ ಇಲ್ಲ. ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಥಿಯೇಟ್ರಿಗೆ ಬರೋ ತಕ್ಷಣ ಮಾಬಲ ಅಂತ ಜನ ಕಿರ್ಚ್ತಾರಲ್ಲ, ಓಡಿ ಬಂದು ತಪ್ಕೋತಾರಲ್ಲ, ಸಣ್ಣ ಮಕ್ಕಳನ್ನು ಕೈಗೆ ಒಂದ್ಸಲ ನನ್ನ ಮಗುನ ಹಿಡಿ ಅಂತ ಹೇಳ್ತಾರಲ್ಲ, ಅದೆಲ್ಲ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿಲ್ಲ. ಬೇರೆ ಬೇರೆ ನಟರುಗಳಿಗೆಲ್ಲ ಆದಾಗ ಇದೆಲ್ಲ ಸಾಧ್ಯನಾ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಅದು ಪರ್ಸನಲ್ ಫೀಲ್ ಆದಾಗ ನಾನು ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಜಾಸ್ತಿ ನನಗೆ ಆಗದ ಮಾತು ಬರೋದಿಲ್ಲ. ಅಷ್ಟು ಮಟ್ಟಿಗೆ ನನಗೆ ಅದು ಇಮೋಟ್ ಆಗಿದೆ. ನನಗೆ ಅದು ಡೈರೆಕ್ಟರ್ ಫೋನ್ ಮಾಡಿ ವೈಫ್ ಅವರು ಮೀಸೆ ತೆಗೆಸ್ಬಿಡಿ, ಗಡ್ಡ ತೆಗೆಸ್ಬಿಡಿ ಅಂತ ಹೇಳ್ತಾರೆ. ಸೊ ಅವ್ರ ಸಿನಿಮಾ ನೋಡಿ ಕೊಟ್ಟಂಥ ವಿಮರ್ಶೆ ಏನು ಅಂತ ಹೇಳಿ? 2017 ಮೇ 21ನೇ ತಾರೀಕು ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಆಪ್ತ ಫ್ರೆಂಡ್ಸ್ ಎಲ್ಲರೂ ಕೂತ್ಕೊಂಡು ನಾನು ರಾಗ ಫಿಲ್ಮನ್ನು ಕಪಾಲಿ ಥಿಯೇಟ್ರಲ್ಲಿ ನೋಡ್ತೀನಿ. ಅದಾದಮೇಲೆ 2026 ಟೆಕ್ನಿಷಿಯನ್ಸ್ಗೆ ಒಂದು ಪ್ರೀಮಿಯರ್ ಶೋ ಆಗ್ತಾರಲ್ಲ, ಅಲ್ಲಿವರೆಗೆ ನಾವು ಜೊತೆಗೆ ನನ್ನ ಸಿನಿಮಾನ ನಾನು ನೋಡಿದ ಪ್ರಸಂಗ ಹೇಳಿದೆ. ಒಂದು 8-9 ವರ್ಷಗಳ ನಂತರ ಮತ್ತೆ ಆ ಖುಷಿ ಆಗಿದೆ. ಅವರು ಭಾಳ ಇಮೋಷನಲ್ ಆಗಿದ್ದಾರೆ. ಡೈರೆಕ್ಟ್ರ್ ಬಂದು ಕೇಳ್ತಾರೆ ಆಗಾಗ, ಸರ್ ಈ ಪಿಕ್ಚರ್ ಮುಗಿಸಲ್ಲ, ಗಡ್ಡ ಬಿಟ್ಟು ಇಲ್ಲಿ ಹೋಗೋಕ್ಕಾಗ್ತಾಯಿಲ್ಲ, ಬೇರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಬೇರೆ ಯಾವ ಪಾತ್ರ ಅವ್ರಿಗೆ ಸಿಗ್ತಾಯಿಲ್ಲ ಅಂತ ನನ್ನ ವೈಫೇ ಎಷ್ಟೋ ಸಲ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆಲ್ಲ ಫೋನ್ ಮಾಡಿ ಮಾತಾಡಿದ್ದು ಉಂಟು. ಸೆಟ್ಟಿಗೆ ಬಂದು ಮಾತಾಡಿದ್ದು ಉಂಟು. ಸಿನಿಮಾ ಮುಗಿದ ಮೇಲೆ ಫುಲ್ ಕಣ್ಣೀರು ಹಾಕ್ತಿದ್ರು. ಮಗ ಮಗಳೆಲ್ಲ ಓಡಿ ಬಂದು ನಾನು ತಪ್ಕೋತಾರೆ. ಇಟ್ಸ್ ವೆರಿ ಸ್ಪೆಷಲ್ ಮೂಮೆಂಟ್. ಯಾರೋ ಅದನ್ನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿ ದಯವಿಟ್ಟು ಹಾಕ್ಬಾರ್ದು, ನನ್ನ ಕಣ್ಣು ಮುಂದೆ ಡಿಲೀಟ್ ಮಾಡಿಸ್ಬಿಟ್ರೆ. ಪರ್ಸನಲ್ ನನ್ನ ಇಮೋಷನ್ ಅದು. ಐ ಡೋಂಟ್ ವಾಂಟ್ ಟು ಶೋ ಟು ಎನಿಬಡಿ. ಡೈರೆಕ್ಟ್ರ್ ಬಂದು ಕೇಳ್ತಾರೆ, ಗಡ್ಡ ತೆಗಿಬೇಕಾದ್ರೆ ಬೇಡ ಸರ್, ಗಡ್ಡ ತೆಗಿಯೋದು ಬೇಡ, ಮಹಾಬಲ ಹೀಗೇ ಇರಬೇಕು. ವೈಫು ದೊಡ್ಡ ಒಂದು ಅಪ್ರಿಷಿಯೇಷನ್ ಸಿಕ್ತು. ನನ್ನ ಮಗ ಭಾಳ ಖುಷಿಯಾಗಿದ್ದಾನೆ. ಇಲ್ಲ, ನಮ್ಮಪ್ಪ ಈಸ್ ಕಮ್ ಬ್ಯಾಕ್
ಅವ್ರಿಗೆ ಗೊತ್ತು, ನನ್ನ ಫೀಲಿಂಗ್ ಗೊತ್ತಿದೆ ಅವರಿಗೆ, ನನ್ನ ಫೀಲಿಂಗ್ ಅವ್ರಿಗೆ ಗೊತ್ತಿದೆ. ಚೆನ್ನಾಗಾಗಿದೆ. ನನ್ನ ಸ್ನೇಹಿತರುಗಳು ಕಷ್ಟದ ಟೈಮಲ್ಲಿ ನನ್ನ ಜೊತೆ ಇದ್ದವರು ಎಲ್ಲರೂ ಕೂಡ ಭಾಳ ಖುಷಿಯಾಗಿದ್ದಾರೆ. ದೇ ಆರ್ ವೆರಿ ಹ್ಯಾಪಿ ಫಾರ್ ಮಿ. ಐ ಆಮ್ ಬ್ಲೆಸ್ಡ್. ಸೂಪರ್ ಸರ್. ನಿಮ್ಮದೇ ಒಂಥರ ಸಿನಿಮಾ ಇದ್ದಂಗಿದೆ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದ್ರೆ ಸರ್? ಈಗ ಮಹಾನ್ ಅನ್ನೋ ಸಿನಿಮಾದಲ್ಲಿ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಅದಾದಮೇಲೆ ಲಕ್ಷ್ಮೀಪುತ್ರ ತುಂಬ ಹೋಪ್ಸಲ್ಲಿ ಒಂದು ಪಾತ್ರ, ಮಂಡೇಲ ಅನ್ನೋ ಕ್ಯಾರೆಕ್ಟ್ರಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ. ಕರಾಳೆ ಅಂತ ಒಂದು ಸಿನಿಮಾ ನಡೀತಾ ಇದೆ. ಮಿಸ್ಟರ್ ಜಾಕ್ ಅನ್ನೋ ಸಿನಿಮಾ ನಡೀತಾ ಇದೆ. ಒಳ್ಳೊಳ್ಳೆ ಸಿನಿಮಾಗಳು. ಈ ಸಿನಿಮಾ ರಿಲೀಸ್ಗೆ ಮುಂಚೆ ಕತೆ ಹೇಳಿದವರು ಫೋನ್ ಮಾಡಿ, ಭಯ ಆಗ್ತಾಯಿದೆ ಸರ್, ನಿಮ್ಗೆ ಏನು ಬರೀಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಿಮ್ಮನ್ನು ನಾವು ಈ ವೇಟೇಜಲ್ಲಿ ನೋಡಿದ ಮೇಲೆ ಆ ವೇಟೇಜಲ್ಲಿ ನಾವು ಬರೀಬೇಕಾಗಿದೆ. ನನಗೊಂದು ಬ್ಲೆಸ್ಸಿಂಗ್ ಆಗ್ತಾಯಿದೆ, ಅದಕ್ಕೆ ಒಂದು ಕಡೆ ಅದು ನನಗೆ ಶಾಪ ಕೂಡ ಆಗ್ತಾಯಿದೆ. ಅಂದರೆ ಏನು ಬರೀಲಿ ಇವರಿಗೆ, ಸಣ್ಣ ಪಾತ್ರ ಕರಿಬೋದು, ಸಣ್ಣ ಪಾತ್ರ ಕರೆದ್ರೆ ನನ್ನ ಜೀವನ ಆಗುತ್ತೆ. ತುಂಬ ಜನರಿಗೆ ಡೌಟ್ ಇದೆ, ಮಿತ್ರ ತುಂಬ ಕಾಸ್ಟ್ಲಿ ಅಲ್ಲ, ನಾನು ಡಿಮ್ಯಾಂಡ್ ನಾನು ಮಾಡುವಂಥವನಲ್ಲ. ಸಣ್ಣ ಪಾತ್ರನ ದೊಡ್ಡ ಪಾತ್ರ ನನ್ನ ಬಾಡಿ ಲ್ಯಾಂಗ್ವೇಜಿಗೆ ಸೂಟ್ ಆಗೋದಾದರೆ ಖಂಡಿತ ಬಂದು ಮಾಡೋದು. ಒಂದು ದಿನನಾದರೂ ಸರಿ, 5 ದಿನನಾದರೂ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಬಳಸ್ಕೊಳ್ಳಿಲ್ವಾ ಅಂತ ಇಂಡಸ್ಟ್ರಿ ನಿಮ್ಮನ್ನು? ಇಷ್ಟು ವರ್ಷಗಳ ಕಾಲ ಒಬ್ಬ ಅದ್ಭುತ ಪ್ರತಿಭೆ ಇದ್ದಾರೆ, ಬಳಸ್ಕೊಳ್ಳೋಣ ಅಂತ ಬಳಸ್ಕೊಳ್ಳಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಸರ್. ನಿಮ್ಗೆ ಅನಿಸಿದ್ಯಾ? ಅವ್ರಿಗೆ ಅನಿಸ್ಬೇಕಾಯ್ತು. ನಾನು ಹೇಳಿದ್ರೆ ತಪ್ಪಾಗುತ್ತೆ. ಅದು ನಾನು ಹೇಳಿಲ್ಲ. ನಮಗೆ ಇದು ಯಾರಿಗೂ ಕಾಣದಂತಹ ಒಂದು ಪ್ರತಿಭೆ ಆ ಗುರುದತ್ ಗಾಣಿಗಾಗಿ ಕಾಣಿಸುತ್ತೆ. ಅದು ಕೂಡ ಯುವ ನಿರ್ದೇಶಕ. ಅವ್ರಿಗೆ ಗೊತ್ತಿತ್ತು ನಿಮ್ಮೊಳಗೆ ಈ ಥರ ಒಬ್ಬ ಅದ್ಭುತ ಕಲಾವಿದ ಇದ್ದಾನೆ, ತೆಗಿಬೇಕು ಅದನ್ನು ಹೊರಗೆ ಅಂತ. ಬರೀ ಹಾಸ್ಯ ಅಥವಾ ಇನ್ಯಾವುದೋ ಪೋಷಕ ಪಾತ್ರಗಳಿಗೆ ಮಾತ್ರ ಸೀಮಿತ ಮಾಡ್ಕೊಂಡು ಬಂದಿದ್ರು. ಬಟ್ ಇಲ್ಲಿ ಇಡೀ ಸಿನಿಮಾದಲ್ಲಿ ನೀವೇ ಮೇಯ್ನ್ ಅನ್ನೋದನ್ನು ಅವರು ತೋರಿಸ್ತಾರೆ. ಅದು ನಿಮ್ಮ ಪಾತ್ರ, ನಿಮಗೊಂದು ಅದ್ಭುತ ಪಾತ್ರವನ್ನು ಕ್ರಿಯೇಟ್ ಮಾಡಿ. ಏನು ಹೇಳ್ತೀರಾ ಸರ್? ವೆರಿ ಥ್ಯಾಂಕ್ಫುಲ್ ಟು ಗುರುದು ಸರ್. ಅಂದರೆ ನಾನು ಹೇಳಿಲ್ವಾ, ಇನ್ನು ನನಗೆ ಸಿಕ್ಕುವಂಥ ಎಲ್ಲ ಮನ್ನಣೆಗಳು, ಇಲ್ಲಿ ನನಗೆ ಇನ್ನು ಸಿಕ್ಕುವಂಥ ಏನು ಪ್ರಶಸ್ತಿಗಳು, ಪುರಸ್ಕಾರಗಳು, ಅದರ ಹಿಂದೆ ಗುರುದತ್ ಗಾಣಿಗೆ ಅವರು ಇದ್ದೇ ಇರ್ತಾರೆ. ಯಾಕಂದರೆ ನಾನು ಅವ್ರನ್ನ ನನ್ನ ಸಿನಿ ಜರ್ನಿಯ ಒಂದು ಮೇನ್ ಒಂದು ಮೈಲ್ಗಲ್ಲಾಗಿ ಅವ್ರನ್ನ ನಾನು ಇಟ್ಕೊತೀನಿ. ಯಾಕಂದರೆ ವೆರಿ ಥ್ಯಾಂಕ್ಫುಲ್ ಟು ವೆದರ್ ನನಗಿಂತ ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು, ಅನುಭವದಲ್ಲಿ ಚಿಕ್ಕವರು ಇರ್ಬೋದು, ಬಟ್ ಅವರ ಥಾಟ್ ಪ್ರಾಸೆಸ್ ಇದೆಯಲ್ಲ, ಒಬ್ಬ ಕಲಾವಿದ ಹೀಗೆ ಕಾಡಬಲ್ಲ ಅನ್ನೋದಿದೆಯಲ್ವ, ಅದು ತುಂಬ ದೊಡ್ಡದು. ಸೊ ದ್ಯಾಟ್ ನಾನು ಸಿದ್ಧವಾಗಿದ್ದೀನಿ. ಯಾವ ಪಾತ್ರ ಮಾಡೋದಕ್ಕೂ ನಾನು ಸಿದ್ಧವಾಗಿದ್ದೀನಿ. ನಾನು ಕಲಾವಿದನಾಗಿ ನನಗೆ ಸೂಟ್ ಆಗುವಂಥ ಯಾವ ಪಾತ್ರಗಳು ಸಿದ್ಧವಾಗಿದ್ದೀನಿ. ನಿರ್ದೇಶಕಗಳು, ಬರಹಗಾರರು ನನ್ನನ್ನು ಬಳಸ್ಕೊಳ್ಳಿ, ನಾನು ಸಿದ್ಧವಾಗಿದ್ದೀನಿ, ಅಭಿನಯಿಸೋಕ್ಕೆ ಸಿದ್ಧವಾಗಿದ್ದೀನಿ. ಎಸ್ ಸರ್, ಫೈನಲಿ ನಿಮ್ಮನ್ನು ಪ್ರೀತಿ ಮಾಡುವಂಥ ಹೃದಯಗಳಿಗೆ ಏನು ಹೇಳ್ತೀರಾ ಅಂತ ಹೇಳಿ? ಇಟ್ಸ್ ವೆರಿ ವೆರಿ ಇಮೋಷನಲ್ ಮೂಮೆಂಟ್ ನನಗೆ. ಅದು ಮೋಸ್ಟ್ಲಿ ನನಗೆ ನನ್ನ ಬಗ್ಗೆ ಗೊತ್ತಿರುವಂಥವ್ರಿಗೆ, ನನ್ನ ಜರ್ನಿನ ನೋಡ್ಕೊಂಬಂದಂಥವ್ರಿಗೆ ಖಂಡಿತ ಗೊತ್ತಿರುತ್ತೆ. ತುಂಬ ಏರಿಳಿತಗಳನ್ನು, ತುಂಬ ಅವಮಾನಗಳನ್ನು, ತುಂಬ ಸನ್ಮಾನಗಳನ್ನು, ಎಲ್ಲವನ್ನೂ ಕೂಡ ಕಂಡಂಥ ವ್ಯಕ್ತಿ ನಾನು. ಸೊ ನೀವು ನನ್ನನ್ನು ಇಷ್ಟು ವರ್ಷ ಸಹಿಸಿಕೊಟ್ಟೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನೀವು ಕೊಡೋ ಪ್ರೀತಿ ಮುಂದೆ, ನೀವು ನನಗೆ ಕೊಡುವಂಥ ಒಂದು ಒಂದು ಕಲಾವಿದ ಸ್ಥಾನದ ಮುಂದೆ ನನ್ನ ಕೊಡುಗೆ ತುಂಬ ಸಣ್ಣದು. ಮತ್ತೆ ನನ್ನನ್ನು ನೀವು ಮಹಾಬಲನ ಪಾತ್ರದಲ್ಲಿ ಇಷ್ಟಪಟ್ಟಿದ್ದೀರಿ. ಖಂಡಿತ ನಿಮಗೆ ನಿರಾಶೆ ಆಗದ ರೀತಿಯಲ್ಲಿ ನನ್ನ ಪಾತ್ರಗಳ ಆಯ್ಕೆ ಮಾಡ್ತೀನಿ. ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ನಾನು ಅಭಿನಯಿಸ್ತೀನಿ. ನನಗೆ ಇಲ್ಲಿವರೆಗೆ ಕೊಟ್ಟಂಥ ಪ್ರೀತಿನ ಇನ್ನೂ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಎಸ್ ಸರ್, ಮುಂದಿನ ಜರ್ನಿ ತುಂಬ ಅದ್ಭುತವಾಗಿರಲಿ. ನಿಮ್ಮಲ್ಲಿರುವಂಥ ಕಲೆ ಹೊರಗೆ ಬಂದಿದೆ ಅಂದರೆ ಅವಕಾಶ ಸಿಕ್ಕಿರಲಿಲ್ಲ, ಇತ್ತು, ಅದನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಮುಂದೆ ನಿಮಗಿರುವಂಥ ಶಕ್ತಿ ಮೀರಿ ಪಾತ್ರಗಳು ಸಿಗಲಿ. ಆ ಎಲ್ಲ ಪಾತ್ರಗಳಿಗೆ 100% ನೀವು ಜೀವ ತುಂಬ್ತೀರ ಅನ್ನೋ ಭರವಸೆ ಇದೆ. ಒಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಡು ಬರಲಿ. ಮತ್ತೆ ಮೊದಲಿನಂತೆ ಮಿತ್ರ ಅವರು ಶೈನ್ ಆಗಲಿ ಹಣಕಾಸಿನ ವಿಚಾರದಲ್ಲೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಮಿತ್ರ ಸರ್ ಅವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.